ಉಸಿರಾಡುವಂಥ ದಿನವೆಲ್ಲ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾವು ಬಲವನ್ನ, ಶಕ್ತಿಯನ್ನ, ನಿನ್ನ ಕೃಪೆಯನ್ನ, ಮನಸ್ಸನ್ನ, ಹೃದಯವನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಿಗೂ ಸ್ವಾಮಿ, ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಆಲೋಚನೆ ಪ್ರತಿಯೊಬ್ಬರಿಗೂ ಉಂಟಾಗಲಿ. ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಮನಸ್ಸು ಎಲ್ಲರಿಗೂ ಬರಲಿ. ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಆಲೋಚನೆಗಳು ಪ್ರತಿಯೊಬ್ಬರಲ್ಲೂ ಉಂಟಾಗಲಿ. ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಧೈರ್ಯ ಪ್ರತಿಯೊಬ್ಬರಿಗೂ ಬರಲಿ. ನಿನ್ನ ಚಿತ್ತವನ್ನು ನೆರವೇರಿಸುವಂಥ ನಿರೀಕ್ಷೆ ಪ್ರತಿಯೊಬ್ಬರಿಗೂ ಬರಲಿ. ನಿನ್ನ ನಾಮ ಒಂದೇ ಮಹಿಮೆ ಅಂದಲೇ ಯೇಸು ನಾಮದಲ್ಲಿ ತಂದೆ, ಆಮೆನ್. ಎಷ್ಟು ಸಂತೋಷವಾಗಿದ್ದೀರಾ? ಆಮೇಲೆ ನಾವೇನ್ ಧ್ಯಾನ ಮಾಡ್ಕೊಂತ ಬರ್ತಾ ಇದ್ದೀವಿ? ರಾಯಭಾರಿಗಳು. ಓಕೆ, ಸೊ ರಾಯಭಾರಿ ಏನ್ ಮಾಡಲ್ಲ? ಅನ್ಯಾಯ ಮಾಡಲ್ಲ, ಸುಳ್ಳು ಹೇಳಲ್ಲ, ನೀತಿವಂತನಾಗಿರ್ತಾನೆ, ನಂಬಿಕೆ ದ್ರೋಹ ಮಾಡಲ್ಲ, ಸಜ್ಜನನಾಗಿರ್ತಾನೆ, ಸತ್ಯ ಮಾತಾಡ್ತಾನೆ, ದ್ರೋಹ ಮಾಡಲ್ಲ. ಸೊ ಇವೆಲ್ಲ ಓದ್ಕೊಂಡು ಬರ್ತಾ ಇದ್ವಿ. ಎಷ್ಟು ಜನ ನೀವು ಮನ್ಸಾರೆ ಒಪ್ಪಿಸ್ಕೊಟ್ಟಿದ್ದೀರಾ ದೇವ್ರಿಗೆ ರಾಯಭಾರಿಗಳ ತರ ಬದುಕ್ತೀನಿ ಅಂತ? ನಿಯತ್ತಾಗಿ ಒಪ್ಕೊಳ್ರಿ. ಮನ್ಸಾರೆ ಎಷ್ಟು ಜನ ಒಪ್ಪಿಸ್ಕೊಟ್ಟಿದ್ದೀರಾ? ನಿಯತ್ತ ಕೈ ಎತ್ರಿ. ಯಾರು ಮಾತ್ರ ಒಪ್ಪಿಸ್ಕೊಟ್ಟಿದ್ದೀರಾ ಅವ್ರು ಮಾತ್ರ ಕೈ ಮೇಲೆ ಎತ್ತಿ. ನೀವು ಒಪ್ಪಿಸ್ಕೊಟ್ಟಿದ್ದೀರಾ? ಅರ್ಧಂಬರ್ಧನ? ಬೇರೆ ಯಾರು ಒಪ್ಪಿಸ್ಕೊಟ್ಟಿಲ್ಲ? ರಾಯಭಾರಿಯಾಗಿ ಬದುಕೋದು ಕಷ್ಟ. ಕೆಲವೊಂದ್ಸರಿ ರಾಯಭಾರಿಗೆ ಅವನಿಗೆ ಬೇಕಾಗಿರೋ ಸೌಲಭ್ಯ ಬೇರೆ ದೇಶದಲ್ಲಿ ಸಿಗದೆ ಇರ್ಬೋದು. ಅವನಿಗೆ ಬೇಕಾಗಿರೋ ಸಪೋರ್ಟು ಸಿಗದೆ ಇರ್ಬೋದು. ಆದ್ರೂ ಏನ್ ಸಿಕ್ಲಿ ಸಿಗದೆ ಹೋಗ್ಲಿ, ಏನಿರ್ಲಿ ಇಲ್ದೆ ಹೋಗ್ಲಿ, ಯಾರ ಸಹಾಯ ಇರ್ಲಿ ಇಲ್ದೆ ಹೋಗ್ಲಿ, ಅವನ್ ಮಾತ್ರ ಅವನ ದೇಶಕ್ಕೆ ನಂಬಿಗಸ್ತನಾಗಿರ್ಬೋದು. ನಾವೆಲ್ಲ ಪರಲೋಕದ ರಾಜ್ಯಕ್ಕೆ ರಾಯಭಾರಿಗಳಾಗಿದೆ. ಅಲ್ಲಿಂದ ನಮ್ಗೆ ನ್ಯೂಸ್ ಬರ್ಲಿ ಬರ್ದೆ ಹೋಗ್ಲಿ, ಅಲ್ಲಿಂದ ಇನ್ಸ್ಟ್ರಕ್ಷನ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ನಿಯಮಗಳು ಅಲ್ಲಿಂದ ಏನು ಬರ್ಲಿ ಬರ್ದೆ ಹೋಗ್ಲಿ, ನಾವು ಮಾತ್ರ ರೂಲ್ಸ್ ನ ಫಾಲೋ ಮಾಡ್ಬೇಕು. ಏನ್ ಹೇಳಿ? ನೀವು ಏನೇ ಕೊಂಡ್ಕೊಂಡ್ರು, ಪರ್ಚೇಸ್ ಮಾಡಿದ್ರು, ಅದರಲ್ಲಿ ಮ್ಯಾನ್ಯುಯಲ್ ಅಂತ ಇರುತ್ತೆ ನೋಡ್ರಿ. ಏನದು? ಯೂಸರ್ ಮ್ಯಾನ್ಯುಯಲ್. ಏನ್ ಕೊಡ್ತಾರೆ ಅದನ್ನ? ಇದಾದ್ಮೇಲೆ ಇದು, ಇದಾದ್ಮೇಲೆ ಏನ್ ಮಾಡ್ಬೇಕು, ಇದಾದ್ಮೇಲೆ ಏನ್ ಮಾಡ್ಬೇಕು, ನಿಯಮಗಳು. ಆ ನಿಯಮನ ಬ್ರೇಕ್ ಮಾಡಿದ್ರೆ ಏನಾಗತ್ತೆ? ಎಲ್ಲ ಇಲ್ಲ ಇದ್ರಾ? ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಮಾಡಿದಿರಾ, ನಿಯಮನ ಬ್ರೇಕ್ ಮಾಡಿದ್ರೆ ಏನಾಗತ್ತೆ? ಹಾಳಾಗತ್ತೆ. ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ಅಡಿಗೆ ಮಾಡೋದು ನೋಡ್ತೀರಾ? ಅವ್ರೆಲ್ಲ ಮಾಡಿದೆಲ್ಲ ಮಾಡಿದ್ರು
ಚೆನ್ನಾಗಿ ಬರಲ್ಲ. ಆದ್ರೆ ಅವರು ಹೇಳಿದನ್ನ ನಿಯಮ ಬ್ರೇಕ್ ಮಾಡಿ ನಿಮಗ್ ಬೇಕಾಗಿರೋ ತರ ಉಲ್ಟಾ ಪಲ್ಟಾ ಮಾಡಿದ್ರೆ ಬರುತ್ತಾ? ನಿಯಮ ಇರೋದು ಏನಕ್ಕೆ ಅಂದ್ರೆ ಬ್ರೇಕ್ ಮಾಡಕ್ಕಲ್ಲ, ಫಾಲೋ ಮಾಡಕ್ಕೆ. ಫಾಲೋ ಮಾಡಿದ್ರೆ ಏನಾಗತ್ತೆ? ನಮಗ್ ಬೇಕಾಗಿರೋ ರಿಸಲ್ಟ್ ಸಿಗತ್ತೆ. ಬೈಬಲ್ ಅಲ್ಲಿ 2 ಪದಗಳಿದಾವೆ ನೋಡ್ರಿ. ದೋಷ, ಪಾಪ, ಶಾಪ. ಹೆಸರ ಓದಿದ್ರ? ಈ 3 ಪದಗಳನ್ನ ಓದಿದ್ರ ಬೈಬಲ್ ಅಲ್ಲಿ? ಇಲ್ಲ, ಸಪ್ರೇಟ್ ಸಪ್ರೇಟ್ ಆಗಿದೆ. ಟುಗೆದರ್ ಆಗಿದೆ, ಸಪ್ರೇಟ್ ಸಪ್ರೇಟ್ ಆಗಿದೆ. ಆ 3ಕ್ಕೂ ಡಿಫ್ರೆನ್ಸ್ ಏನು? ದೋಷ ಅಂದ್ರೆ ಏನು? ನಿಯಮನ ಬ್ರೇಕ್ ಮಾಡೋದು. ಪಾಪ ಅಂದ್ರೆ ಏನು? ನಿಯಮನ ಬ್ರೇಕ್ ಮಾಡಿ ಕಂಟಿನ್ಯೂ ಮಾಡೋದು. ಶಾಪ ಅಂದ್ರೆ ರಿವರ್ಸ್, ಉಲ್ಟಾ ಬರಕ್ ಆಗದೆ ಇರೋದು. ಸೊ ನಿಯಮನ ಬ್ರೇಕ್ ಮಾಡಿದ್ರೆ ಅದಕ್ಕೆ ಏನಂತಾರೆ? ದೋಷ. ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ದೋಷಗಳನ್ನ ಅವ್ರು ಏನ್ ಮಾಡಿದಾರಂತೆ? ದೋಷಗಳನ್ನ ಅಂದ್ರೆ ನಿಯಮನ ಬ್ರೇಕ್ ಮಾಡಿದಿರಾ, ನಿಮ್ಗೆ ಗೊತ್ತು. ಆದ್ರೆ ನೀವೇನ್ ಮಾಡಿದೀರಾ? ಮುಚ್ಚಿಕೊಂಡಿದ್ದೀರಾ. ಏನ್ ಉದ್ಧಾರ ಆಗಲ್ಲ ಹೇಳಿ? ಮುಚ್ಚಿಟ್ಟಿರೋದಕ್ಕಲ್ಲ, ನಿಯಮ ಪ್ರಕಾರ ನಡೀದೇ ಇರೋದಕ್ಕೆ ಉದ್ಧಾರ ಆಗಲ್ಲ. ಇನ್ನೊಂದ್ ಕಡೆ ದೇವರು ಹೇಳ್ತಾರೆ, ನಿಮ್ಮ ದೋಷಗಳನ್ನೆಲ್ಲ ಪರಿಹರಿಸಿ. ನಮ್ಮ ದೋಷಗಳನ್ನ ಏನ್ ಮಾಡಿದಾರಂತ ಅವರು? ಪರಿಹಾರ ಮಾಡಿದ್ದಾರೆ. ನಿಮ್ಮ ಪಾಪಗಳನ್ನ ಕ್ಷಮಿಸ್ಬೇಕು, ನಿಮ್ಮ ದೋಷಗಳನ್ನ ಪರಿಹಾರ ಮಾಡ್ಬೇಕು. ಅಂದ್ರೆ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು ದೇವ್ರು ನಮ್ಗೆ. ಅಂದ್ರೆ ದೇವರು ಪರಿಹಾರ ಕೊಡ್ಬೇಕಂದ್ರೆ ನಿಮ್ ದೋಷಗಳಿಗೆ, ನಿಮ್ ದೋಷಗಳನ್ನ ನೀವು ಮುಚ್ಚಿಟ್ಕೊಳ್ತೀರಾ, ನಿಯಮ ಬ್ರೇಕ್ ಮಾಡಿದೀನಿ ಅಂತ ಒಪ್ಕೊಬೇಕು. ಯಾಕೆ ಒಂದು ವಿಶ್ವಾಸಿಯ ಜೀವನದಲ್ಲಿ ದೇವರು ಪರಿಹಾರ ಕೊಡಕ್ಕೆ ಆಗ್ತಾ ಇಲ್ಲ? ದೇವರು ನಿಮ್ಮ ಜೀವನದಲ್ಲಿ ಪರಿಹಾರ ಕೊಡ್ಬೇಕಂದ್ರೆ ನೀವೊಂದು ಬ್ರೇಕ್ ಮಾಡೋದು ನಿಲ್ಸಿರ್ಬೇಕು, ಇಲ್ಲ ಬ್ರೇಕ್ ಮಾಡಿದ್ಮೇಲೆ ಮುಚ್ಚಿಡೋದನ್ನ ನಿಲ್ಸಿರ್ಬೇಕು. ಈ ಎರಡೂ ಆಗದೆ ಹೋದ್ರೆ ದೇವರು ನಿಮ್ ಜೀವನದಲ್ಲಿ ಪರಿಹಾರ ಕೊಡಕ್ಕೆ ಆಗಲ್ಲ. ಒಂದು ರಾಯಭಾರಿಯಾಗಿ ನಾವು ನಿಯಮ ಬ್ರೇಕ್ ಮಾಡಬಾರ್ದು. ಒಂದ್ ವೇಳೆ ಬ್ರೇಕ್ ಮಾಡಿದ್ರು ಆ ದೇಶದಿಂದ ಮುಚ್ಚಿಡ್ಬಾರ್ದು. ಎಲ್ಲ ಇಲ್ಲ ಇದ್ದೀರಾ? ಮುಚ್ಚಿಟ್ರೆ ಆ ರಾಯಭಾರಿನ ದೇಶ ಏನ್ ಮಾಡುತ್ತೆ? ಬಹಿಷ್ಕಾರ ಮಾಡುತ್ತೆ. ದೇಶದ್ರೋಹಿ ಅಂತೆ. ಅವಾಗ ಎಲ್ಲರ ದೃಷ್ಟಿಯಲ್ಲಿ ಆ ರಾಯಭಾರಿ ಶಾಪಗ್ರಸ್ತನಾಗಿ ಮಾರ್ಪಡ್ತಾನೆ. ಆ ಶಾಪದಿಂದ ವಿಮೋಚನೆ ಆಗಕ್ಕೆ ಅವನ ಕೈಯಲ್ಲಿ ಸತ್ಯವಾಗೂ ಆಗಲ್ಲ. ಒಂದು ವೇಳೆ ಆ ಶಾಪದಿಂದ ವಿಮೋಚನೆ ಆಗ್ಬೇಕು ಅಂದ್ರೆ ಅದು ಆ ದೇಶದಿಂದ ಬಿಟ್ರೆ ಬೇರೆ ಯಾರಿಂದಲೂ ಆಗಲ್ಲ. ಇವತ್ತು ನಾವೆಲ್ಲ ಪರಲೋಕ ರಾಜ್ಯದ ರಾಯಭಾರಿ ಆಗಿದ್ದೀವಿ. ಪರಲೋಕ ರಾಜ್ಯದ ನಿಯಮಗಳನ್ನ ಬ್ರೇಕ್ ಮಾಡಿದಲ್ದಿರ ಮುಚ್ಚಿಟ್ಟು ಪರಲೋಕ ರಾಜ್ಯಕ್ಕೆ ದ್ರೋಹ ಮಾಡಿ ಶಾಪಗ್ರಸ್ತರಾಗಿ. ಶಾಪಗ್ರಸ್ತರಂದ್ರೆ ಅರ್ಥ ಏನು? ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ರಾಜ್ಯದ ಒಂದು ಸೌಲಭ್ಯಗಳಿಗೆ ಯೋಗ್ಯನಲ್ಲ.
ಒಬ್ಬನ ಮೇಲೆ ಶಾಪ ಬಂತ ಅನ್ಕೊಳ್ರಿ, ಆ ವ್ಯಕ್ತಿ ಆ ರಾಜ್ಯದ, ಪರಲೋಕ ರಾಜ್ಯದ ಸೌಲಭ್ಯಗಳಿಗೆ ಅರ್ಹನಲ್ಲ. ಅದ್ ಪರಲೋಕ ರಾಜ್ಯ ಅವನಿಗೆ ಸಪೋರ್ಟ್ ಮಾಡಲ್ಲ. ಪರಲೋಕ ರಾಜ್ಯದಲ್ಲಿರೋದು ಯಾವುದೂ ಅವನಿಗೆ ಸಿಗಲ್ಲ. ಪರಲೋಕ ರಾಜ್ಯಕ್ಕೂ ಅವನಿಗೂ ಸಂಬಂಧನೇ ಇಲ್ಲ. ಯೇಸು ಸ್ವಾಮಿ ಏನಕ್ಕೆ ಶಾಪ ಮುರಿಬೇಕಾಗಿತ್ತು ಹೇಳ್ರಿ? ಆ ಸಂಬಂಧ ಉಂಟು ಮಾಡಕ್ಕೆ. ನಮಗೂ ಪರಲೋಕ ರಾಜ್ಯಕ್ಕೂ ಏನಿರ್ಲಿಲ್ಲ, ಸಂಬಂಧನೇ ಇರ್ಲಿಲ್ಲ. ಪರಲೋಕ ರಾಜ್ಯ ನಮ್ಮನ್ನ ಏನ್ ಮಾಡಿತ್ತು? ಬಹಿಷ್ಕಾರ ಮಾಡಿತ್ತು. ಇವರು ಶಾಪಗ್ರಸ್ತರು, ನಿಯಮಗಳನ್ನ ಬ್ರೇಕ್ ಮಾಡಿರೋರು, ನಿಯಮಗಳನ್ನ ಬ್ರೇಕ್ ಮಾಡಿ ಪಾಪದಲ್ಲಿ ಜೀವಿಸ್ತಾ ಇರೋರು, ಇವರು ಶಾಪಗ್ರಸ್ತರು ಅಂತೇಳಿ ನಮಗೆ ಬಹಿಷ್ಕಾರ ಹಾಕಿ ನಮ್ಮನ್ನ ಏನ್ ಮಾಡಿತ್ತು? ದೂರ ಮಾಡಿತ್ತು. ಆ ದೂರ ಮಡಗಿರ್ಬೇಕಾದ್ರೆ ಪರಲೋಕ ರಾಜ್ಯ ನಮ್ಮನ್ನ ವಾಪಸ್ ತಗೊಬೇಕಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಇದ್ದು ಏನ್ ಮಾಡ್ಬೇಕಾಗಿತ್ತು? ಆ ಶಾಪ ಮುರಿಬೇಕಾಗಿತ್ತು. ಅಂದ್ರೆ ಯಾವ ವಿಷಯದಲ್ಲಿ ಶಾಪಗ್ರಸ್ತರಾಗಿದ್ದೇವೆ, ಯಾವ ವಿಷಯದಲ್ಲಿ ನಿಯಮಗಳನ್ನ ಬ್ರೇಕ್ ಮಾಡಿ ಮುಚ್ಚಿಟ್ಟು ಪಾಪ ಮಾಡಿ ಶಾಪವನ್ನು ಅಂದ್ಕೊಂಡು ಬಹಿಷ್ಕಾರ ಹೊಂದಿದ್ದೀವಿ, ಆ ಕಾರಣದಿಂದ ನಮ್ಮನ್ನ ರಿವರ್ಸ್ ತಗೋಬೇಕಾಗಿತ್ತು ವಾಪಸ್. ಆ ದೇಶದಲ್ಲಿ ಇರುವಂತ ರಾಜ ಮಾತ್ರನೇ ನಮ್ಮನ್ನ ಅದನ್ನ ರಿವರ್ಸ್ ಮಾಡಿ ದೇಶಕ್ಕೆ ವಾಪಸ್ ತಗೊಳಕ್ಕಾಗೋದು. ಅದಕ್ಕೆ ಆ ದೇಶದಲ್ಲಿರೋ ರಾಜ ಏನ್ ಮಾಡಿದ್ರು? ಈ ಭೂಲೋಕನ ಹುಡ್ಕೊಂಬಂದು ಏನಕ್ಕೋಸ್ಕರ? ಬಹಿಷ್ಕಾರ ಮಾಡಿರೋ ಜನರನ್ನ ಒಂದು ಮಾಡೋಕ್ಕೋಸ್ಕರ. ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಮುಚ್ಚಿಟ್ಟಾಗಲ್ಲ, ನಿಮ್ಮನ್ನ ನೀವು ಡಿಸ್ಕ್ವಾಲಿಫೈ ಮಾಡ್ಕೊಂತ ಇರ್ತೀರ. ನಿಮ್ಮ ಅರ್ಹತೆಯನ್ನು ಕಳ್ಕೊಂತ ಇರ್ತೀರ. ಒಂದೊಂದ್ಸರಿ ನಿಯಮ ಬ್ರೇಕ್ ಮಾಡಿದಾಗ್ಲೂ, ಒಂದೊಂದ್ಸರಿ ಬ್ರೇಕ್ ಮಾಡಿದ ನಿಯಮವನ್ನ ನೀವು ಮುಚ್ಚಿಟ್ರು ನಿಮ್ಮನ್ನ ನೀವು ಡಿಸ್ಕ್ವಾಲಿಫೈ ಮಾಡ್ಕೊಂತ ಇರ್ತೀರ. ಡಿಸ್ಕ್ವಾಲಿಫೈ ಮಾಡ್ಕೊಂಡು ನಿಮಗೆ ಪ್ರೈಸ್ ಸಿಗುತ್ತೆ ಅಂತ ಓಡ್ತಾ ಇರ್ತೀರಾ. ಆದ್ರೆ ನಿಮ್ಗೆ ಗೊತ್ತಿರಲ್ಲ ನೀವು ಡಿಸ್ಕ್ವಾಲಿಫೈ ಆಗಿದ್ದೀರಾ ಅಂತ. ಆದ್ರೆ ನಿಮ್ಮ ಮನ್ಸಲ್ಲಿ ಹೆಂಗಿರುತ್ತೆ? ನಿಮ್ಗೆ ನಾನು ಓಡ್ತಾ ಇದ್ದೀನಿ, ಪ್ರೈಸ್ ಸಿಗುತ್ತೆ ಅಂತ ನಿಮ್ಮ ಮನ್ಸಲ್ಲಿ ಇದೆ. ಆದ್ರೆ ಅಲ್ಲಿ ಆಲ್ರೆಡಿ ಏನಾಗ್ಬಿಟ್ಟಿದೆ? ನೀವು ಒಂದ್ಸಲ ಅನ್ಕೊಂತ ಇರ್ಬೋದು, ಓಡ್ತಾ ಇದ್ದೀನಿ ಏನಕ್ಕೆ ಪ್ರೈಜೇ ಸಿಗ್ತಾ ಇಲ್ಲ ಅಂತ. ನಿಯಮವನ್ನ ಬ್ರೇಕ್ ಮಾಡಿ ಓಡಿದ್ರೆ ಏನು ಸಿಕ್ಕಲ್ಲ. ನಿಯಮವನ್ನ ಬ್ರೇಕ್ ಮಾಡಿ ಓಡುವವರಿಗೆ ಏನು ಸಿಕ್ಕಲ್ಲ. ಓಯ್ ಹಿಂದೆ ಹೋಗು, ನಿಮ್ಮ ಹತ್ರ ಹೋಗು, ಮುಂದೆ ಬಂದು ಎಲ್ಲ ಡಿಸ್ಟರ್ಬ್ ಮಾಡ್ತೀವಿ. ಹೋಗು, ಹಿಂದೆಗಡೆ ಹೋಗು, ಎತ್ಕೊಳಮ್ಮ ನಿಮ್ಮ ಎತ್ಕೊಂಡು ಹೋಗು, ಹಿಂದೆಗಡೆ ಎತ್ಕೊಂಡ್ಬಿಡು ಚೇರ್ ಮೇಲೆ. ಹೋಗಿ ಎತ್ಕೋ ಬಾ, ಬೇಗ ಬಾ. ಚಿನ್ನು ಅಂತ ಹೇಳ್ಬಿಡ್ಬೇಕು. ಓಡು ಬೇಗ ಓಡು. ಕಳ್ಸ್ಬೇಡ ಮುಂದೆಗಡೆ. ಮತ್ತೆ ಏನಂತ ಇವಾಗ ಬ್ರೇಕ್ ಮಾಡಿಸ್ತೀಯಲ್ಲ ಮನೆ ಫ್ಲೋನೇ ನಿಂತೈತೆ. ಓಕೆ, ಒಂದು ವಾಕ್ಯ ಓದ್ಕೊಳ್ಳ. ಕೀರ್ತನೆ 18ನೇ ಅಧ್ಯಾಯ 20ನೇ ವಾಕ್ಯ. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ಎಷ್ಟು ಜನ ಸಿಕ್ಕಿರಲ್ಲ? ಒಂದು ಆಮೇಲೆ ಹೇಳ್ರಿ ನೋಡೋಣ. ಆಮೆನ್. ಓಕೆ, 1 2 3 ಎಲ್ಲ ಸೇರಿ ಓದಿ ಇವಾಗ. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಅಲ್ಲಿ ನಿಮ್ಮ ಹೆಸರು ಹಾಕೊಂಡು ಹೋದ್ರಿ. ಯೆಹೋವನು ವಾಣಿ ನೀತಿಗೆ ಸರಿಯಾಗಿ
ಮೇಲು ಮಾಡಿದನು. ವಾಣಿ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ತಲೆಗೆ ಹೋಯ್ತಾ ಇದೆಯಾ? ಯೇಸು ಸ್ವಾಮಿ ನೀತಿವಂತನಾಗಿದ್ದಾರೆ, ನಮ್ಮನ್ನ ನೀತಿವಂತರಾಗಿ ಮಾರ್ಪಡಿಸಿದ್ದಾರೆ. ನೀತಿವಂತರಾಗಿ ಮಾರ್ಪಡಿಸಿದ ಮೇಲೆ ಇವಾಗ ನಾವು ಆ ನೀತಿಯನ್ನ ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಕೊಂತೀವೋ ಅಷ್ಟು ಮಟ್ಟಿಗೆ ನಮ್ಗೇನ್ ಮಾಡ್ತಾರಂತೆ? ಪ್ರತಿಫಲ. ಅಂದ್ರೆ ನಿಮಗೆ ಯಾವಾಗ ಮೇಲ್ ಸಿಗತ್ತೆ, ಯಾವಾಗ ಒಳ್ಳೇದಾಗತ್ತೆ ಹೇಳ್ರಿ? ದೇವರು ಕೊಟ್ಟಿರುವಂತ ನೀತಿಯನ್ನ ಉಪಯೋಗ ಮಾಡ್ಕೊಂಡಾಗ ನಿಮಗೆ ಮೇಲಾಗತ್ತೆ. ದೇವ್ರನ್ನ ಕೇಳೋದು ಬೇಕಾಗಿಲ್ಲ. ನಿಯಮಗಳನ್ನ ಫಾಲೋ ಮಾಡ್ಕೊಂಡ್ರೆ, ಅನುಸರಿಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮಗೆ ಏನಾಗ್ತಾ ಇರತ್ತೆ ಹೇಳಿ? ನಿಮ್ಮ ನೀತಿಗೆ ಅನುಸಾರವಾಗಿ ನಿಮಗೆ ಮೇಲ್ ಉಂಟಾಗ್ತಾನೇ ಇರುತ್ತೆ. ಅಂದ್ರೆ ನಿಮ್ಮ ನೀತಿಗೆ ಅನುಸಾರವಾಗಿ ಅಂದ್ರೆ ನಿಮ್ಮ ಸ್ವಂತ ನೀತಿ ಅಲ್ಲ, ನೀವು ಪಡ್ಕೊಂಡಿರುವಂತ ಹೊಂದ್ಕೊಂಡಿರುವಂತ ನೀತಿಯನ್ನ ಎಲ್ಲಿವರೆಗೂ ಎಷ್ಟು ಮಟ್ಟಿಗೆ ನೀವು ಉಪಯೋಗ ಮಾಡ್ಕೊಂತೀರೋ, ಯೂಸ್ ಮಾಡ್ಕೊಂತೀರೋ, ಆ ಯೂಸ್ ಮಾಡ್ಕೊಂಡಿದ್ದ ಲೆವೆಲ್ಗೆ ನಿಮ್ಗೆ ಏನಾಗುತ್ತೆ? ಒಳ್ಳೇದಾಗತ್ತೆ. ಎಷ್ಟು ಉಪಯೋಗ ಮಾಡ್ಕೊಂತೀರೋ ಅದನ್ನ ಅಷ್ಟು ಒಳ್ಳೇದಾಗತ್ತೆ. ಎಲ್ಲ ಬೈಬಿಟ್ಟು ಹೇಳ್ರಿ. ಆ ನೀತಿಯನ್ನ ಎಷ್ಟು ಉಪಯೋಗ ಮಾಡ್ಕೊಂತೀವೋ ಅಷ್ಟು ಒಳ್ಳೇದಾಗತ್ತೆ. ನಾವು ಇನ್ನೊಂದ್ಸರಿ ಓದಿ. ಯೆಹೋವನು ನನ್ನ ವಾಣಿಯ ನೀತಿಗೆ ಸರಿಯಾಗಿ ಮೇಲು ಮಾಡಿದನು. ವಾಣಿಯ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಅಲ್ಲಿ ಪ್ರತಿಫಲ ಅಂತಿದೆ ನೋಡ್ರಿ. ಅದು ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ? ರಿಕಂಪನ್ಸೇಟ್. ರಿಕಂಪನ್ಸೇಟ್ ಅಂದ್ರೆ ಅರ್ಥ ಏನು? ಮತ್ತೆ ಅದನ್ನ ಕೊಡೋದು, ಕಟ್ಕೊಡೋದು. ನೀತಿವಂತರಾಗಿ ಬದುಕಿದ ಮೇಲೂ, ನಷ್ಟ ಅನುಭವಿಸಿದ ಮೇಲೂ, ಕಣ್ಣೀರ್ ಅನುಭವಿಸಿದ ಮೇಲೂ, ವೇದನೆ ಅನುಭವಿಸಿದ ಮೇಲೂ, ನೋವು ಅನುಭವಿಸಿದ ಮೇಲೂ, ಬಾಧೆಗಳು ಬಂದ್ರು, ಶತ್ರುಗಳು ಸುತ್ತಾಕೊಂಡು ಎಲ್ಲ ಆಗಿನೂ ನಿಮ್ಮ ಕೈಗಳನ್ನ ನೀವು ಶುದ್ಧ ಇಟ್ಕೊಂಡಿದ್ರೆ ದೇವರು ನೀವು ಪಟ್ಟಿರುವಂತ ಎಲ್ಲಾ ಕಷ್ಟಗಳಿಗೆ ದೇವರು ಮತ್ತೆ ಕಟ್ಕೊಡ್ತಾರೆ ವಾಪಸ್. ತಲೆಗೆ ಹೋಗ್ತಾ ಇದೆಯಾ? ಒಂದು ರಾಯಭಾರಿಯಾಗಿ ದೇವರು ಕೊಟ್ಟಿರುವಂತ ನೀತಿಯನ್ನ ಉಪಯೋಗ ಮಾಡ್ಕೊಳ್ತಾ ಅನ್ಯಾಯ ಮಾಡ್ದಿರಾ ನಮ್ಮ ಕೈಗಳನ್ನ ಶುದ್ಧವಾಗಿ ಇಟ್ಕೊಂಡ್ರೆ ನಾವು ಪಟ್ಟಿರುವ ಕಷ್ಟಗಳಿಗೆ ಎಲ್ಲ ದೇವ್ರು ಏನ್ ಮಾಡ್ತಾರೆ? ಕಟ್ಕೊಡ್ತಾರೆ, ರಿಕಂಪನ್ಸೇಟ್ ಮಾಡ್ತಾರೆ. 5 ಸ್ಟಾರ್ ಹೋಟ್ಲ್ಗಳಲ್ಲಿ 7 ಸ್ಟಾರ್ ಹೋಟ್ಲ್ಗೆ ಹೋಗಿ ಊಟ ಮಾಡುವಾಗ ಆರ್ಡರ್ ಮಾಡ್ತೀರ ಅನ್ಕೊಳ್ಳಿ. ಆ ಊಟದಲ್ಲಿ ಏನಾದ್ರೂ ಅದ್ರೊಳಗಡೆ ಏನಾದ್ರೂ ಸಿಕ್ಕಿದ್ರೆ, ಏನೋ ಒಂದ್ ಕಲ್ಲು ಮಣ್ಣು ಏನೋ ಒಂದ್ ಒಳಗಡೆ ಸಿಕ್ತ ಅನ್ಕೊಳ್ಳಿ, ಕಂಪ್ಲೇಂಟ್ ಮಾಡಿದ್ರೆ ಅವತ್ತು ನೀವು ಮಾಡೋ ಊಟ ಅಲ್ಲ, ಫ್ರೀ. ಅವ್ರು ಮಾಡಿರೋ ತಪ್ಪಿಗೆ ಕಟ್ಕೊಡ್ತಾ ಇದ್ದಾರೆ. ನೀವು ಗಾಡಿಯಲ್ಲಿ ಹೋಗ್ತಾ ಇರ್ತೀರಾ, ಸಿಗ್ನಲ್ ಜಂಪ್ ಮಾಡ್ತೀರಾ, ಪೊಲೀಸ್ ಇಟ್ಕೊಂತಾರೆ. ನೀವೇನ್ ಮಾಡ್ತೀರಾ? ಕಟ್ಕೊಡ್ತೀರಾ. ಏನಕ್ಕೋಸ್ಕರ ಕಟ್ಕೊಡ್ತಾ ಇದ್ದೀರಾ? ನೀವ್ ಮಾಡಿರೋ ತಪ್ಪಿಗೆ. ಕಳ್ತನ ಮಾಡ್ತೀರಾ ಅನ್ಕೊಳ್ಳಿ, ಮತ್ ಸಿಗಾಕಂತೀರಾ, ಜೈಲ್ಗೆ ಹೋಯ್ತೀರಾ. ಅದೇನು? ನೀವ್ ಮಾಡಿರೋ ತಪ್ಪಿಗೆ ಕಟ್ಕೊಡ್ತಾ ಇದ್ದೀರಾ, ನಿಮ್ ಟೈಮ್ನ ಕೊಡ್ತಾ ಇದ್ದೀರಾ. ಜೈಲ್ ಅಂದ್ರೆ ಜೈಲಲ್ಲ, ಜೈಲ್ ಅನ್ನೋದು ನಿಮ್ ಟೈಮ್ ವೇಸ್ಟ್ ಮಾಡೋ ಜಾಗ. ಜೈಲ್ಗೆ ಓಡ್ ಬಂದಿರೋ ನಾನು ಕೇಳ್ರಿ, ಅವ್ರು ಹೇಳೋದು ನನ್ ಜೀವನನೇ ಹಾಳಾಗೋಯ್ತು, ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತಂತೆ.
ಅಂದ್ರೆ ನಿಮ್ ಟೈಮ್ ನ ಏನ್ ಮಾಡ್ತಾ ಇದ್ದೀರಾ? ಕಟ್ಕೊಡ್ತಾ ಇದ್ದೀರಾ. ನೀವ್ ಮಾಡಿರೋ ತಪ್ಪಿಗೆ ಬದಲಾಗಿ ನಿಮ್ ಟೈಮ್ ನ ಏನ್ ಮಾಡ್ತಾ ಇದ್ದೀರಾ? ಕಟ್ಕೊಡ್ತಾ ಇದ್ದೀರಾ. ಎಲ್ಲ ಟೈಮಲ್ಲೂ ಬರೀ ದುಡ್ಡು ಮಾತ್ರ ಅಲ್ಲ. ಕೆಲವೊಂದ್ಸರಿ ನಾವು ಮಾಡಿರೋ ತಪ್ಪುಗಳಿಗೆ ನಮ್ಮ ಟೈಮ್ ನ ಕಟ್ಕೊಡ್ತಾ ಇರ್ತೀವಿ. ನೀವ್ ಮಾಡಿರೋ ತಪ್ಪುಗಳಿಗೆ ಕೆಲವೊಂದ್ಸರಿ ನಿಮ್ಮ ನಿದ್ದೆಯನ್ನ ಕಟ್ಕೊಡ್ತಾ ಇರ್ತೀರ ವಾಪಸ್ಸು. ನೀವ್ ಮಾಡಿರೋ ತಪ್ಪುಗಳಿಗೆ ನಿಮ್ ಸಮಾಧಾನ ಕಟ್ಕೊಡ್ತಾ ಇರ್ತೀರಾ, ನಿಮ್ ನೆಮ್ಮದಿಯನ್ನ ಕಟ್ಕೊಡ್ತಾ ಇರ್ತೀರಾ. ಎಲ್ಲ ಏನಕ್ಕೋಸ್ಕರ? ನಿಯಮ ಮೀರಿ ತಪ್ಪು ಮಾಡಿರೋದಕ್ಕೋಸ್ಕರವಾಗಿ ಕಟ್ಕೊಡ್ಬೇಕಾಗಿದೆ ವಾಪಸ್. ಇವಾಗ ಸಾಲ ತಗೋತೀರಾ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಸೇರಿಸಿ ಕಟ್ಕೊಡ್ತೀರಾ. ಏನಕ್ಕೆ? ಮಾಡಿದ ತಪ್ಪಿಗೆ ಇಂಟ್ರೆಸ್ಟ್ ಸೇರಿಸಿ ಕಟ್ಕೊಡ್ಬೇಕು. ಯಾವುದಕ್ಕೆಲ್ಲ ಸೇರಿಸಿ ಕೊಡ್ತೀವೋ ಅದೆಲ್ಲ ತಪ್ಪೆ. ಎಲ್ಲ ಇದ್ದೀರಾ? ತಲೆಗೆ ಹೋಗ್ತಾ ಇದೆಯಾ? ಯಾವುದಕ್ಕೆಲ್ಲ ಸೇರಿಸಿ ಕೊಡ್ತೀವೋ ಅದೆಲ್ಲ ತಪ್ಪೆ. ರೀಕಂಪನ್ಸೇಟ್ ಮಾಡೋದು. ಇಲ್ಲಿ ದೇವರನ್ನ ಹೇಳ್ತಾರೆ, ನೀತಿವಂತನಾಗಿ ಬದುಕಿ ಮೇಲನ್ನ ಪಡ್ಕೊಂಡು, ಆದ್ರೆ ಅದ್ರ ಮಧ್ಯದಲ್ಲೂ ನಿಮ್ ಕೈಯನ್ನ ಕ್ಲೀನ್ ಆಗಿ ಹಿಡ್ಕೊಂಡ್ರೆ ಅದಕ್ಕೆ ಕಟ್ಕೊಡ್ತೀನಿ ಅಂತಾರೆ ದೇವರು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾರೆ? ನೀವು ಪಟ್ಟಿರುವ ಕಷ್ಟಗಳಿಗೆ, ಬಾಧೆಗಳಿಗೆ ಅಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಮನ್ಸಾಕ್ಷಿ ಮುಟ್ಕೊಂಡು ಕೇಳ್ರಿ. ಎಲ್ಲರೂ ಕಷ್ಟ ಪಡ್ತಾ ಇದ್ದೀರಾ, ನಿಜಾನ? ಎಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬಾಧೆ ಪಡ್ತಾ ಇದ್ದಾರೆ, ನೋವು ಪಡ್ತಾ ಇದ್ದೀರಾ, ಕಣ್ಣೀರಲ್ಲಿ ಇದ್ದೀರಾ. ಆದ್ರೆ ಇದ್ರ ಮಧ್ಯದಲ್ಲಿ ನಿಮ್ ಕೈನ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ? ದೇವರನ್ನ ಕಟ್ಕೊಡೋನಕ್ಕೆ ಕೇಳ್ರಿ, ಪಕ್ಕದಲ್ಲಿ ಬೇರೆ ಯಾರು ಮಾತಾಡಲ್ವಾ? ನಿಮ್ ಬಾಧೆಗಳ ಮಧ್ಯದಲ್ಲಿ, ನಿಮ್ಮ ನೋವಿನ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ, ಎಲ್ಲದರ ಮಧ್ಯದಲ್ಲೂ ದೇವ್ರು ನಿಮಗೆ ಕಟ್ಕೊಡ್ಬೇಕಂದ್ರೆ ನಿಮ್ ಕೈ ಇದೆಲ್ಲ ಯಾರಿಗೆ? ರಾಯಭಾರಿಯ ಕೈ ಶುದ್ಧವಾಗಿದ್ದರೆ ಮಾತ್ರನೇ ಅವನ ದೇಶಕ್ಕೆ ನ್ಯಾಯವಾಗಿ ಬದುಕಕ್ಕೆ ಸಾಧ್ಯ ಆಗುತ್ತೆ. ಹೋದ್ವಾರ ನಾವು ಒಂದು ವಾಕ್ಯ ಹೋದ್ರಿ, ಲಂಚ ತಗೊಳ್ಳೋದು. ಏನದು? ಏನಕ್ಕೋಸ್ಕರ ಲಂಚ ತಗೊಳ್ಳೋದು? ಬೇರೆಯವ್ರ ತಲೆ ಮೇಲೆ ಕೈ ಇಕ್ಕಕ್ಕೆ, ಬೇರೆಯವ್ರ ತಲೆ ಮೇಲೆ ಕೈ ಇಡಕ್ಕೆ. ಆತರ ಎಲ್ಲ ವಿಷಯಗಳನ್ನು ನಮ್ಮ ಕೈ ಏನಾಗಿರ್ಬೇಕು? ಒಬ್ರು ಟೈಮ್ನ ಹಾಳು ಮಾಡಬಾರ್ದು, ಒಬ್ರು ದುಡ್ಡನ್ನ ಹಾಳು ಮಾಡಬಾರ್ದು, ಒಬ್ರು ನೆಮ್ಮದಿನ ಹಾಳು ಮಾಡಬಾರ್ದು, ಒಬ್ರು ಸಮಾಧಾನನ ಹಾಳು ಮಾಡಬಾರ್ದು, ಒಬ್ರು ಸಂತೋಷನ ಹಾಳು ಮಾಡಬಾರ್ದು, ಒಬ್ರು ಆರೋಗ್ಯನ ಹಾಳು ಮಾಡಬಾರ್ದು. ಹೆಂಗ್ ಆರೋಗ್ಯ ಹಾಳಾಗತ್ತೆ ಹೇಳ್ರಿ? ಒಬ್ರು ಟಾರ್ಚರ್ ಕೊಟ್ಟು ಅವ್ರ ನಿದ್ದೆ ಹಾಳು ಮಾಡಿದ್ರೆ ಏನಾಯ್ತದೆ? ಅವ್ರಿಗೆ BP ಶುಗರ್ ಬರ್ತದೆ. ನೀವ್ ಎಷ್ಟು ಜನಕ್ಕೆ ಬರ್ಸಿದಿರ ಗೊತ್ತಿಲ್ಲ ನೀವು. ಅಂದ್ರೆ ಒಂದು ರಾಯಭಾರಿಯಾಗಿ ನಮ್ಮ ಕೈ ಶುದ್ಧವಾಗಿರ್ಬೇಕಂದ್ರೆ ಅರ್ಥ ಏನು? ನಮ್ಮಿಂದ ಬೇರೆ ಯಾರನ್ನು ಹಾಳಾಗ್ಬಾರ್ದು. ಅಂದ್ರೆ ನಮ್ಮಿಂದ ಬೇರೆ ಯಾರಿಗೂ ನಷ್ಟ ಆಗ್ಬಾರ್ದು, ನಮ್ಮಿಂದ ಯಾರಿಗೂ ಹಾನಿ ಆಗ್ಬಾರ್ದು. ಯಾಕೆ? ಒಂದು ರಾಯಭಾರಿಯಾಗಿ ದೇವ್ರು ನಮ್ಮನ್ನ ಆರಿಸ್ಕೊಂಡಿರೋದು ಬೇರೆಯವ್ರನ್ನ ನಮ್ಮ ಕಾಪಾಡಕ್ಕೆ. ನಾವೇನ್ ಮಾಡ್ಬೇಕು? ಬೇರೆಯವ್ರನ್ನ ಕಾಪಾಡಬೇಕು, ಹಾಳು ಮಾಡಬಾರ್ದು.
ಒಂದಲ್ಲ ಒಂದು ವಿಷಯದಲ್ಲಿ ನಾವು ಒಬ್ರು ಸಮಾಧಾನ ಹಾಳು ಮಾಡಿದ್ದೀವಿ, ನೆಮ್ಮದಿ ಹಾಳು ಮಾಡಿದ್ದೀವಿ, ಆರೋಗ್ಯ ಹಾಳು ಮಾಡಿದ್ದೀವಿ, ನಗುನ ಹಾಳು ಮಾಡಿದ್ದೀವಿ, ನಿದ್ದೆನ ಹಾಳು ಮಾಡಿದ್ದೀವಿ, ಎಲ್ಲೆಲ್ಲ ಹಾಳು ಮಾಡಿದೀವೋ ಅದೆಲ್ಲ ಹಾಳು ಮಾಡಿರೋದು ಯಾವುದಕ್ಕೆ ಸಮಾನ? ನಮ್ಮ ಕೈ ಅಶುದ್ಧವಾಗಿರುವುದಕ್ಕೆ ಸಮಾನ. ಯಾವಾಗ ನಮ್ಮ ಕೈ ಅಶುದ್ಧವಾಗಿರುತ್ತೋ ನಾವು ರಿಕಂಪೆನ್ಸೇಟ್ ಕಟ್ಕೊಡಿ ಅಂತ ಕೇಳುವಂತ ಆ ಯೋಗ್ಯತೆಯಲ್ಲಿ ಇರಲ್ಲ. ಹಾಳು ಮಾಡೋನ್ಗೆ ಏನಕ್ಕೆ ದೇವರು ಕಟ್ಕೊಡ್ಬೇಕು? ಕೇಳ್ರಿ, ಪಕ್ಕದಲ್ಲಿ ಇರೋ ಮುಖ ನೋಡ್ಕೊಂಡು ಕೇಳ್ರಿ, ಹಾಳು ಮಾಡೋರ್ಗೆ ದೇವ್ರು ಏನಕ್ಕೆ ಕಟ್ಕೊಡ್ಬೇಕಂತ? ಮನೆ ಹಾಳು ಮಾಡೋನ್ಗೆ ದೇವ್ರ ಏನಕ್ಕೆ ಕಟ್ಕೊಡ್ಬೇಕು? ಮನ್ಸನ್ನ ಹಾಳು ಮಾಡೋನ್ಗೆ ದೇವ್ರ ಏನಕ್ಕೆ ಕಟ್ಕೊಡ್ಬೇಕು? ನಿದ್ದೆನ ಹಾಳು ಮಾಡೋನ್ಗೆ ದೇವ್ರ ಏನಕ್ಕೆ ಕಟ್ಕೊಡ್ಬೇಕು? ಸಂತೋಷ ಹಾಳು ಮಾಡೋನ್ಗೆ ದೇವ್ರು ಏನಕ್ಕೆ ಕಟ್ಕೊಡ್ಬೇಕು? ಅವ್ರ ಮುಖದಲ್ಲಿರೋ ನಗುನ ಹಾಳು ಮಾಡೋನ್ಗೆ ದೇವ್ರು ಏನ್ ಕಟ್ಕೊಡ್ಬೇಕು? ಏನಕ್ಕೆ? ರೀಕಂಪನ್ಸೇಟ್ ಮಾಡ್ಬೇಕಾ ದೇವ್ರು ನಿಮಗೆ? ರೀಕಂಪನ್ಸೇಟ್ ಮಾಡೋ ಪರಿಸ್ಥಿತಿ ಎಲ್ಲಾದ್ರೂ ಇದ್ದೀರಾ? ದೇವ್ರು ನಮಗ್ ಕಟ್ಕೊಡ್ಬೇಕಂದ್ರೆ ನಮಗ್ ಕಷ್ಟ ಬಂದ್ರು ಬೇರೆಯವ್ರ ಕಷ್ಟ ಕೊಡಬಾರ್ದು. ಅವಾಗ ಮಾತ್ರ ದೇವ್ರು ನಮಗ್ ಕಟ್ಕೊಡ್ತಾರೆ. ಹಲ್ಲೆಲೂಯ. ನಮಗ್ ಕಣ್ಣೀರ್ ಬಂದ್ರು ಬೇರೆಯವ್ರ ಕಣ್ಣೀರ್ ಬರಕ್ ಬಿಡಬಾರ್ದು. ಅವಾಗ ದೇವ್ರ ಏನ್ ಮಾಡ್ತಾರೆ? ನಮ್ಮನ್ನ ಕಟ್ಕೊಡ್ತಾರೆ. ನಮಗೆ ಎಷ್ಟೇ ದುಃಖ ಆದ್ರೂ, ನೋವಾದ್ರೂ, ಬಾಧೆಗಳಾದ್ರೂ ಬೇರೆಯವ್ರಿಗೆ ನಾವೇನ್ ಮಾಡ್ಬಾರ್ದು? ದುಃಖ ಪಡಿಸ್ಬಾರ್ದು, ಬಾಧೆ ಪಡಿಸ್ಬಾರ್ದು. ಅವಾಗ ದೇವ್ರ ಏನ್ ಮಾಡ್ತಾರೆ? ನಮಗ್ ಕಟ್ಕೊಡ್ತಾರೆ. ಕಣ್ಣೀರ್ ಒರೆಸ್ಬೇಕಾಗಿರೋ ನೀವೇ ಕಣ್ಣೀರ್ ಬರ್ಸ್ತಾ ಇದ್ರೆ ದೇವ್ರು ನಿಮ್ಗೆ ಏನಕ್ಕೆ ಕಟ್ಕೊಡ್ತಾರೆ? ಕೈ ಹಿಡಿದು ಮೇಲೆ ಕೆತ್ತಬೇಕಾಗಿರೋ ನೀವೇ ಕೈ ಹಿಡ್ಕೊಂಡು ಕೈ ಬಿಟ್ಬಿಟ್ಟು ದಬ್ಬಿಟ್ರೆ ನಿಮಗ್ ದೇವ್ರ ಏನಕ್ಕೆ ಕಟ್ಕೊಡ್ತಾರೆ? ಧೈರ್ಯ ಪಡಿಸ್ಬೇಕಾಗಿರೋ ನೀವೇ ಧೈರ್ಯ ಹಾಳು ಮಾಡ್ತಾ ಇದ್ರೆ ದೇವ್ರು ನಿಮಗೇನು ಕಟ್ಕೊಡ್ತಾರೆ? ಒಂದರ್ಥ ಮಾಡ್ಕೊಳ್ಳಿ, ಒಂದು ರಾಯಭಾರಿಯಾಗಿ ನಮ್ಮ ಜೀವನನೇ ಬೇರೆಯವ್ರನ್ನ ಕಾಪಾಡೋದು. ನಾವು ಬೇರೆಯವ್ರನ್ನ ಕಾಪಾಡಿದ್ರೆ ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಹಲ್ಲೆಲೂಯ. ಆದ್ರೆ ಈ ಕಾಪಾಡೋ ಪ್ರಾಸೆಸ್ ಅಲ್ಲಿ ನಮ್ಮ ಕೈನ ಮಾತ್ರ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು. ಹಲ್ಲೆಲೂಯ. ಈ ಕಾಪಾಡೋ ಪ್ರಾಸೆಸ್ ಅಲ್ಲಿ ಏನಾಗಿರ್ಬೇಕು? ನಮ್ಮ ಕೈನ ಮಾತ್ರ ಶುದ್ಧವಾಗಿರ್ಬೇಕು. 23ನೇ ಕೀರ್ತನೆ ಎಲ್ಲರಿಗೂ ಗೊತ್ತಿರೋದೆ. ಮೂರನೇ ವಾಕ್ಯ ಎಲ್ಲರಿಗೂ ಗೊತ್ತಿರೋದೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ಅಂದ್ರೆ ಅರ್ಥ ಏನ್ ಹೇಳ್ರಿ? ರೆಸ್ಟೋರ್ ಮಾಡಿ ಅಂದ್ರೆ ಮತ್ತೆ ಉಸಿರಾಡೋ ತರ ಮಾಡಿ, ನನ್ನ ಪ್ರಾಣವನ್ನ ಮತ್ತೆ ಉಸಿರಾಡೋ ತರ ಮಾಡಿ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಉಸಿರಾಡಂಗ್ ಮಾಡಿ ವಾಪಸ್ ಎಲ್ಲ ಹೇಳಿ ಬಾಯ್ಬಿಟ್ಟು ನನ್ನನ್ನು ಮತ್ತೆ ಉಸಿರಾಡಂಗ್ ಮಾಡಿ. ಯಾವ್ದ್ರಾದ್ರಲ್ಲಿ ಉಸಿರು ಕಟ್ಕಂತಿದೆ ನಮ್ಗೆ? ಕಣ್ಣೀರ್ ಜಾಸ್ತಿಯಾಗಿ ಉಸಿರು ಕಟ್ತಾ ಇದೆ, ವೇದನೆ ಜಾಸ್ತಿಯಾಗಿ ಉಸಿರು ಕಟ್ತಾ ಇದೆ, ನೋವು ಜಾಸ್ತಿಯಾಗಿ ಏನಾಗ್ತಾ ಇದೆ? ಉಸಿರು ಕಟ್ತಾ ಇದೆ. ಬಾಧೆಗಳು ಜಾಸ್ತಿ ಆಗಿ ಏನಾಗ್ತಾ ಇದೆ? ಉಸಿರು ಕಟ್ಟಂಗ ಆಗ್ತಾ ಇದೆ. ಸಾಲ ಜಾಸ್ತಿ ಆಗಿ ಏನಾಗ್ತಾ ಇದೆ? ಉಸಿರು ಕಟ್ಟಂಗ ಆಗ್ತಾ ಇದೆ. ಯಾವ್ಯಾವ ವಿಷಯದಲ್ಲಿ ನಮ್ಗೆ ಉಸಿರು ಕಟ್ಟಂಗ ಆಗ್ತಾ ಇದೆಯೋ ಅದ್ರಲ್ಲಿ ದೇವ್ರು ಏನ್ ಮಾಡ್ತಾರೆ? ಮತ್ತೆ ಉಸಿರಾಡಂಗ್ ಮಾಡಿ ಎಷ್ಟು ಜನ ಮತ್ತೆ ಉಸಿರಾಡ್ಬೇಕಂತ ಇಷ್ಟ ಬರ್ತಾ ಇದಾರ? ಉಸಿರು ಕಟ್ತಾ ಇರೋರೆಲ್ಲರೂ ಹೇಳ್ರಿ, ಯೇಸು ನಾಮದಲ್ಲಿ ನಾನು ಮತ್ತೆ ಉಸಿರಾಡ್ತೀನಿ ಅಂತ. ಯಾವ ವಿಷಯದಲ್ಲಿ ನನ್ನ ಪ್ರಾಣ ಉಸಿರಾಡಕ್ ಆಗ್ತಾ ಇಲ್ವೋ? ಏನ್ ಹೇಳ್ರಿ? ಯಾವ ವಿಷಯದಲ್ಲಿ ನನ್ನ ಪ್ರಾಣ ಉಸಿರಾಡಕ್ ಆಗ್ತಾ ಇಲ್ವೋ? ದೇವ್ರು ಅದನ್ನ ಮತ್ತೆ ಉಸಿರಾಡಂಗ್ ಮಾಡಿ.
ಉಸಿರಾಡಕ್ ಮಾಡಿ ಮತ್ತೆ ಏನ್ ಮಾಡ್ತಾರೆ, ವಾಪಸ್ ಟ್ರ್ಯಾಕ್ ತಗೊಂಡ್ಬರ್ತಾರಂತೆ. ಯಾವಾಗ ಈ ಉಸಿರಾಟ ಯಾವಾಗ ತಪ್ಪುತ್ತೆ ಹೇಳ್ರಿ? ನೀತಿ ಮಾರ್ಗದಿಂದ ನಾನು ಹೇಳ್ದೆ ನೋಡ್ರಿ, ನಿಯಮಗಳನ್ನ ಬ್ರೇಕ್ ಮಾಡಿ ದಾರಿ ತಪ್ಪಿ ಬೇರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಉಸಿರೇನಾಗತ್ತೆ, ಕಟ್ಟುತ್ತೆ. ದಾರಿ ತಪ್ಪಿ ಹೋಗಿ ಉಸಿರಾಟಕ್ಕೆ ತೊಂದರೆಯಲ್ಲಿರುವಂತ ನಮ್ಮನ್ನ ದೇವ್ರ ಏನ್ ಮಾಡ್ತಾವ್ರ ಇವಾಗ ಕಂಡುಕೊಂಡು ಮತ್ತೆ ಉಸಿರಾಡಂಗ್ ಮಾಡಿ ವಾಪಸ್ ಏನ್ ಮಾಡ್ತಾ ಇದಾರೆ, ನಿಯಮಗಳನ್ನ ಫಾಲೋ ಮಾಡು ಬಾ ಅಂತ ಕರ್ಕೊಂಬರ್ತಾರೆ. ಅಂದ್ರೆ ನಿಯಮಗಳನ್ನ ಬ್ರೇಕ್ ಮಾಡೋವನಿಗೆ ಉಸಿರಾಡಕ್ಕೆ ಅರ್ಹತೆ ಇಲ್ಲ. ಅಂದ್ರೆ ನಿಯಮಗಳನ್ನ ಬ್ರೇಕ್ ಮಾಡೋವನಿಗೆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಅರ್ಹತೆ ಇಲ್ಲ. ನಿಯಮಗಳನ್ನ ಬ್ರೇಕ್ ಮಾಡೋವನ್ಗೆ ಅವನ ತೊಂದರೆಗಳು, ಹಿಂಸೆಗಳಿಂದ ಹೊರಗಡೆ ಬರಕ್ಕೆ ಅರ್ಹತೆ ಇಲ್ಲ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀನಿ, ಇದೇ ಸತ್ಯ. ಯಾಕಂದ್ರೆ ನೀವೆಲ್ಲ ಬೆಳೀತಾ ಇದ್ದೀರಾ ಇವಾಗ. ಸ್ವಲ್ಪ ಜನ ಆಲ್ರೆಡಿ ತುಂಬಾ ಇನ್ನೂ ಬೆಳೆದಿದ್ದೀರಾ, ಇನ್ನೂ ಬೆಳೆಯಕ್ಕೆ ಹೋಗ್ತಾ ಇದ್ದೀರಾ. ಬೆಳೀತಾ ಇದ್ದೀನಿ ಅಂದಾಗ ಗಟ್ಟಿಯಾಗಿರೋದೇ ತಿನ್ಬೇಕು ನಾವು. ಏನ್ ಹೇಳ್ರಿ? ನಾನು ಗಾಡಿ ಓಡ್ಸಕ್ ಬರುತ್ತೆ ಅಂದ್ರೆ ಯಾರು ನಿಮ್ಗೆ ಟ್ರ್ಯಾಕ್ ಇಡಲ್ಲ, ಹಿಂಗೆ ಹೋಗಪ್ಪ ಮರಿ ಅಂತ. ನೀವೇ ಹೋಗ್ಬೇಕು. ಹೋಗೋ ಜಾಗದಲ್ಲ ಟ್ರ್ಯಾಕ್ ಇಡ್ತಾರೆ ನಿಮ್ಗೆ. ಹೋಗೋ ಮಾರ್ಗದಲ್ಲಿ ಯಾವ ನಿಯಮ ಬ್ರೇಕ್ ಮಾಡಬಾರ್ದು, ಯಾವ ನಿಯಮವನ್ನು ಅನುಸರಿಸಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಗಾಡಿ ಓಡಿಸ್ತಾ ಇರ್ತೀರಾ, ನಿಮ್ ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಪೊಲೀಸಿಗೆ ನಿಲ್ಸಕ್ ಹೋಯ್ತಾನೆ, ನಿಲ್ಸಿದ್ರೆ ಭಯ ಪಟ್ಕೊಂಡು ನೀವೇನ್ ಮಾಡ್ತೀರಾ? ನಿಲ್ಸಲ್ಲ, ಹೋಗ್ಬಿಡ್ತೀರಾ. ಅವಾಗ ಪೊಲೀಸ್ ಏನ್ ಮಾಡ್ತಾನೆ, ನಿಮ್ಗೆ ಫೈನ್ ಹಾಕ್ತಾನೆ. ಏನಕ್ಕೋಸ್ಕರವಾಗಿ? ಏಡಿಗಳಾಗಿ ಓಡೋಗೋದಿಕ್ಕೆ. ಅವಾಗ ಏನ್ ಮಾಡ್ತಾನೆ, ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಐತೆ, ಅವನ ಹತ್ರ ತಪ್ಪಿಸ್ಕೊಂಡು ಹೋಗಿದ್ದಕ್ಕೆ ಹಿಂದ್ಗಡೆಯಿಂದ ಫೋಟೋ ಹೊಡೆದು ರ್ಯಾಶ್ ಡ್ರೈವಿಂಗ್ ಅಂತ ಹಾಕ್ತಾನೆ. ನೀವು ಮನೇಲಿ ಹೋಗಿ ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿ ಐತಿ, ಏನಕ್ಕೆ ಬಂತು ಫೈನು? ಏಡಿಗಳಾಗಿ ಓಡೋದ್ರಲ್ಲ ಅದಕ್ಕೆ. ದೇವರ ದೃಷ್ಟಿಯಲ್ಲಿ ಏಡಿಗಳಾಗಿರೋದು ನಿಯಮ ಬ್ರೇಕ್ ಮಾಡದೆ. ಏಡಿಗಳಾಗಿ ಬದುಕೋರೆಲ್ಲ ಏನ್ ಮಾಡ್ತಾ ಇದಾರೆ? ರೂಲ್ಸ್ ಬ್ರೇಕ್ ಮಾಡ್ತಾ ಇದಾರೆ, ನಿಯಮ ಬ್ರೇಕ್ ಮಾಡ್ತಾ ಇದಾರೆ. ಏಡಿಗಳಾಗಿ ಬದುಕಿದ್ರು ನಿಮ್ಮ ಅರ್ಹತೆಯನ್ನ ಕಳ್ಕೋತೀರ. ಸ್ವಾಮಿ ಏನೇ ಕೇಳ್ತಾರೆ ಹೇಳಿ ಪದೇ ಪದೇ? ಧೈರ್ಯವಾಗಿರಿ, ಎದೆಗುಂದದಿರಿ, ಕಳವಳಗೊಳ್ಳದೇರಿ, ಭಯ ಪಡಬೇಡ್ರಿ, ನಾನ್ ನಿಮ್ ಜೊತೆಗಿದ್ದೀನಿ, ನಾನ್ ನಿಮ್ಮೊಂದಿಗಿದ್ದೇನೆ, ನಾನ್ ನಿಮ್ ಸಂಗಡ ಇದ್ದೇನೆ. ಏನ್ ಕೇಳ್ತಾರೆ ಹೇಳ್ರಿ? ನಾನು ನಿಮಗೆ ಕೊಟ್ಟಿರುವುದು ಏಡಿತನದ ಆತ್ಮವಲ್ಲ, ಧೈರ್ಯದ ಆತ್ಮ. ಏಡಿಗಳಾಗಿ ಬದುಕೋರಲ್ಲ ದೇವರ ನಿಯಮವನ್ನ ಏನ್ ಮಾಡ್ತಾ ಇದಾರೆ? ಬ್ರೇಕ್ ಮಾಡ್ತಾ ಇದಾರೆ. ಇದನ್ನ ಡೈಲಿ ಬ್ರೇಕ್ ಮಾಡ್ತಾ ಇರ್ತೀರ ನೀವು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಏಡಿಗಳೇ ಧೈರ್ಯವಾಗಿ ರೂಲ್ಸ್ ನ ಬ್ರೇಕ್ ಮಾಡಬೇಡಿ. ದೇವರ ದೃಷ್ಟಿಯಲ್ಲಿ ಏಡಿಗಳಾಗಿರೋದು ಒಂದು ರೂಲ್ಸ್, ನಿಯಮವನ್ನ ಬ್ರೇಕ್ ಮಾಡಿದಕ್ಕೆ ಸಮ. ಯಾಕೆ? ದೇವರ ರಾಜ್ಯದಲ್ಲಿ ಏಡಿಗಳಿಲ್ಲ. ಎಲ್ಲರೂ ಧೈರ್ಯವಾಗಿ ಬದುಕ್ತಾ ಇರ್ತಾರೆ, ನಾವು ಒಬ್ರೇ ಬಚ್ಚಿಕೊಂಡು ಬದುಕ್ತಾ ಇರ್ತೀವಿ.
ಅವಾಗ ಬೇರೆಯವರೆಲ್ಲ ಧೈರ್ಯವಾಗಿ ನಡೆಯೋರೆಲ್ಲ ನಮ್ಮನ್ನ ಹೆಂಗ್ ನೋಡ್ತಾರೆ ಹೇಳ್ರಿ? ಯಾವನ ಕಳ್ಳ ಬಂದವನ ಇಲ್ಲಿ ಬಚ್ಚಿಕೊಂಡ್ ಬದುಕ್ತಾವ್ ನೀನು. ನೀವೆಲ್ಲ ಕಳ್ರ, ಮೋಸಗಾರರ, ವಂಚಕರ, ಸುಳ್ಳು ಹೇಳೋರ, ಮೋಸ ಮಾಡೋರ, ದ್ವೇಷ ಮಾಡೋರ, ಹೊಟ್ಟೆ ಕೆಚ್ಚ ಪಡೋರ, ಮತ್ತೇನಕ್ಕೆ ಬಚ್ಚಿಕೊಂಡ್ ಬದುಕ್ಬೇಕು ನಾವು? ಏಡಿಗಳಾಗಿ ಬದುಕೋರೆಲ್ಲರೂ ಪರಲೋಕ ರಾಜ್ಯದ ಸೌಲಭ್ಯಗಳಿಗೆ ಅರ್ಹರು ಅಲ್ಲ. ಪರಲೋಕ ರಾಜ್ಯ ಬರೀ ಧೈರ್ಯವಂತರಿಗೆ ಮಾತ್ರನೇ, ಏಡಿಗಳಿಗಲ್ಲ. ಪರಲೋಕ ರಾಜ್ಯ ಯಾರಿಗೆ? ಇನ್ನೊಂದ್ಸರಿ ಗಟ್ಟಿ ಹೇಳಿ. ಪರಲೋಕ ರಾಜ್ಯ ಎಲ್ಲಾನು ಧೈರ್ಯವಂತರಿಗೆ ಮಾತ್ರನೇ, ಏಡಿಗಳಿಗಲ್ಲ. ಕೈಯಲ್ಲಿ ಬೈಬಲ್ ಇಟ್ಕೊಂಡು, ಉಪವಾಸ ಮಾಡ್ಕೊಂಡು, ಪ್ರೇಯರ್ ಮಾಡ್ಕೊಂಡು ಎಲ್ಲ ಮಾಡ್ಬಿಟ್ಟು ಏಡಿಗಳಾಗಿ ಬದುಕಿದ್ರು ನಿಮಗೆ ಏನ್ ಸೌಲಭ್ಯ ಸಿಗಲ್ಲ. ನಿಮ್ ಕೊಟ್ರು ಯಾರಾದ್ರೂ ಭಯ ಪಡಿಸಿದ್ರೆ ಏನ್ ಮಾಡ್ತೀರಾ? ನೀವು ಬಿಟ್ಬಿಡ್ತೀರಾ. ಅಂದ್ರೆ ಅರ್ಥ ಏನು? ಈ ಏಡಿಗಳಾಗಿ ಬದುಕಿ ಈ ಏಡಿಗಳಾಗಿ ಇರ್ಬೇಕಾದ್ರೆ ದೇವರು ನಿಮಗೆ ನಗು ಮುಖ ಕೊಟ್ರೆ ಅನ್ಕೊಳ್ಳಿ. ಏನ್ ಕೊಟ್ರೆ? ನಗು ಮುಖ ಕೊಟ್ರೆ ಅನ್ಕೊಳ್ಳಿ. ಯಾರಾನ ಬಂದ್ರು ನಿಮ್ಗೆ ಏನಾದ್ರು ಬೈದ್ಬಿಟ್ರು ಅನ್ಕೊಳ್ಳಿ, ಟಕ್ ಅಂತ ಬಿಟ್ಕೊಟ್ಬಿಡ್ತೀರಲ್ಲ. ಯಾರಾದ್ರೂ ಒಬ್ರು ಎದುರಾಗ್ಬಿಟ್ರೆ ಸಾಕು, ಅದನ್ನ ಏನ್ ಮಾಡ್ತೀರಾ? ನೀವು ಬಿಟ್ಕೊಟ್ಬಿಡ್ತೀರಾ. ಒಬ್ರು ವಿರೋಧವಾಗಿ ಮಾತಾಡಂಗಿಲ್ಲ, ನಿಮ್ ನೆಮ್ಮದಿನ ಏನ್ ಮಾಡ್ತೀರಾ? ಬಿಟ್ಕೊಟ್ಬಿಡ್ತೀರಾ. ಅಲ್ಲ, ಏಡಿಗಳ ಹತ್ರ ಸಮಾಧಾನ ತುಂಬಾ ದಿವಸ ಇರಲ್ಲ. ಏಡಿಗಳ ಹತ್ರ ನೆಮ್ಮದಿ ತುಂಬಾ ದಿವಸ ಇರಲ್ಲ. ಏಡಿಗಳಿಗೆ ಒಳ್ಳೆ ನಿದ್ದೆ ಬರಲ್ಲ. ಏಡಿಗಳಿಗೆ ಸಂತೋಷ ತುಂಬಾ ದಿವಸ ಅವ್ರ ಜೀವನದಲ್ಲಿ ನಿಲ್ಲಲ್ಲ. ಎಲ್ಲ ಇಲ್ಲ ಇದ್ರಾ? ತಲೆಗೆ ಹೋಗ್ತಾ ಇದೆಯಾ? ಏನಕ್ಕೆ ಈ ಒಳ್ಳೆ ವಿಷಯಗಳು ನಮ್ಮ ಜೀವನದಲ್ಲಿ ತುಂಬಾ ದಿವಸ ನಿಲ್ತಾ ಇಲ್ಲ ಹೇಳಿ? ಬಿಟ್ಕೊಟ್ಬಿಡ್ತಾ ಇದ್ದೀರಾ. ಏನಕ್ಕೆ ಬಿಟ್ಕೊಡ್ತಾ ಇದ್ದೀರಾ ಅಂದ್ರೆ ನೀವೆಲ್ಲ ಯಾರು? ಏಡಿಗಳು. ಒಂದು ಏಡಿ ಆಗಿದ್ರೆ ರಾಯಭಾರಿ ಆಗಿ ಬದುಕಕ್ಕೆ ಆಗಲ್ಲ. ಒಂದು ರಾಯಭಾರಿಗೆ ಇರ್ಬೇಕಾಗಿರುವಂತ ಕ್ಯಾರೆಕ್ಟರ್ ಏನಂದ್ರೆ ಧೈರ್ಯ. ಏನೇ ಆಗ್ಲಿ, ಏನೇ ಬರ್ಲಿ, ನಾನು ರಾಜ್ಯಕ್ಕೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಿಲ್ತೀನಿ. ನನ್ನ ರಾಜ್ಯ, ದೇವರ ರಾಜ್ಯವನ್ನ ಏನ್ ಮಾಡಲ್ಲ, ನಾನು ಯಾವುದಕ್ಕೂ ನಾನು ಏನ್ ಮಾಡಲ್ಲ, ಬಿಟ್ಕೊಡಲ್ಲ. ಬಿಟ್ಕೊಡೋನು ರಾಯಭಾರಿ ಆಗಕ್ಕೆ ಆಗಲ್ಲ. ಇಲ್ಲಿ ವಾಕ್ಯ ಕೇಳ್ತೀರಾ, ಧೈರ್ಯ ಹೊಂದ್ಕೊಂತೀರಾ, ಹೋಗೋ ದಾರಿಯಲ್ಲೇ ಧೈರ್ಯ ಏನ್ ಮಾಡ್ಬಿಡ್ತೀರಾ? ಬಿಟ್ಕೊಟ್ಬಿಡ್ತೀರಾ. ಇನ್ನು ದೇವರು ನಿಮಗೆ ಏನಕ್ಕೆ ಕಟ್ಕೊಡ್ಬೇಕು? ಎಲ್ಲ ಇದ್ದೀರಾ? ಏನಕ್ಕೆ ದೇವರು ನಿಮಗೆ ಕಟ್ಕೊಡ್ಬೇಕು? ರಿಕಂಪನ್ಸೇಟ್ ಯಾಕೆ ಮಾಡ್ಬೇಕು ನಿಮಗೆ ದೇವರು? ಅರ್ಥ ಆಗ್ತೈತಾ? ಎಲ್ಲರಿಗೂ ತಲೆಗೆ ಹೋಗ್ತೈತಾ? ಅರ್ಥ ಆಗ್ತಾ ಇದೆಯಲ್ಲ? ಬಿಟ್ಕೊಡೋ, ಇಷ್ಟು ಈಸಿಯಾಗಿ ಬಿಟ್ಕೊಡೋ ನಿಮಗೆ ದೇವರು ನಿಮ್ಮನ್ನ ಏನಕ್ಕೆ ಆಶೀರ್ವಾದ ಮಾಡಬೇಕು? ಏನಕ್ಕೆ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ತಗೊಂಬರ್ಬೇಕು? ಏನಕ್ಕೆ ನಿಮಗೆ ದೇವರು ಒಳ್ಳೇದ್ರಿಂದ ಕಟ್ಕೊಡ್ಬೇಕು? ಏನ್ ಉಪಯೋಗ? ಕಟ್ಕೊಟ್ರು ನೀವೇನ್ ಮಾಡ್ತೀರಾ? ಮತ್ತೆ ಬಿಟ್ಕೊಡ್ತೀರಾ ವಾಪಸ್. ದೇವರೇ, ಇವ್ನು ನನ್ಗಿಷ್ಟು ದುಃಖ ಪಡಿಸ್ತಾ ಇದ್ದಾನೆ ಸ್ವಾಮಿ, ನನ್ನ ಸಂತೋಷವನ್ನ ಕಟ್ಕೊಡು ಅಂತ ಕೇಳ್ತೀರಾ. ದೇವ್ರ ಸಂತೋಷವನ್ನ ಕಟ್ಕೊಟ್ರು ಅದನ್ನ ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ಬಿಟ್ಕೊಡ್ತೀರಾ. ದೇವ್ರೇ, ನೆಮ್ಮದಿ ಇಲ್ಲ ಸ್ವಾಮಿ, ಶತ್ರುಗಳೆಲ್ಲ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತೀರಾ.
ದೇವ್ರ ನೆಮ್ಮದಿಯನ್ನ ಕಟ್ಕೊಡ್ತಾರೆ, ಮತ್ತೆ ಇನ್ನೊಬ್ರ ಹತ್ರ ಹೋಗಿ ಬಿಟ್ಕೊಡ್ತೀರಾ. ದೇವ್ರೇ ಇವರೆಲ್ಲ ಚೆನ್ನಾಗಿ ನನ್ಗೆ ಅವಮಾನ ಮಾಡ್ತಾರೆ, ನನ್ ನಿದ್ದೆ ಬರ್ತಾ ಇಲ್ಲ ಸ್ವಾಮಿ, ಒಳ್ಳೆ ನಿದ್ದೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತೀರಾ ಅನ್ಕೊಳ್ಳಿ. ದೇವ್ರ ನಿದ್ದೆಯನ್ನ ಕಟ್ಕೊಡ್ತಾರೆ. ಇನ್ನೊಬ್ಬ ಯಾವನೊಬ್ಬ ಮಾತಾಡ್ತಾನೆ, ಅದನ್ನ ಮೈಂಡಲ್ಲಿ ಹಾಕೊಂಡು ನಿದ್ದೆ ಹಾಳು ಮಾಡ್ಕೊಂತೀರ ವಾಪಸ್. ನಿಮ್ ಪ್ರಾಬ್ಲಮ್ ಏನು? ನಿಮ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದೇವ್ರು ಇಲ್ಲಿ ಕಟ್ಕೊಡ್ತಾ ಇದಾರೆ, ನೀವು ಅಲ್ಲಿ ಬಿಟ್ಟು ಕೊಡ್ತಾ ಇದ್ದೀರಾ. ಅಟ್ಲೀಸ್ಟ್ ಒಂದ್ ದಿವಸ ವ್ಯಾಲಿಡಿಟಿ ಬೇಡವಾ ಅದಕ್ಕೆ? ದೇವ್ರು ಕಟ್ಕೊಡೋದೆಲ್ಲನೂ ನಮ್ಮ ಜೀವನದಲ್ಲಿ ನಿರಂತರವಾಗಿ ನಿಲ್ಲಿಸ್ಕೊಬೇಕು. ನಾವು ಈಸಿಯಾಗಿ ಬಿಟ್ಕೊಡ್ಬಾರ್ದು. ಏನಕ್ಕೆ ನಾವು ಒಂದು ವಿಶ್ವಾಸಿ ಪದೇ ಪದೇ ಸಮಾಧಾನ ಬೇಕು, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಸಂತೋಷ ಇಲ್ಲ, ನಿದ್ದೆ ಇಲ್ಲ, ಅದಿಲ್ಲ ಇದಿಲ್ಲ. ಒಂದು ವಿಶ್ವಾಸಿ ಇದನ್ನ ಏನಕ್ಕೆ ಕೇಳಬೇಕು? ಒಂದ್ಸರಿ ದೇವ್ರು ಒಂದು ವಿಶ್ವಾಸಿ ಜೀವನದಲ್ಲಿ ಅದನ್ನೆಲ್ಲ ಆಶೀರ್ವಾದ ಮಾಡಿದ್ರೆ ಅದು ಶಾಶ್ವತವಾಗಿ ನಿಂತ್ಕೊಂಡ್ಬಿಡ್ಬೇಕು. ಆದ್ರೆ ಏನಕ್ಕೆ ಪದೇ ಪದೇ ಒಂದು ವಿಶ್ವಾಸಿ ಕೇಳ್ತಾನೆ ಅಂದ್ರೆ, ಅವನು ಏಡಿಯಾಗಿ ಬದುಕ್ತಾ ಇದ್ದಾನೆ. ಏಡಿಯಾಗಿ ಬದುಕಿ ಎಲ್ಲ ಒಳ್ಳೇದನ್ನ ಏನ್ ಮಾಡ್ತಾನ, ಅವನು ಬಿಟ್ಕೊಡ್ತಾ ಇದ್ದಾನೆ. ಯಾರಿಂದಲೂ ನಮ್ ನೆಮ್ಮದಿನ ಹಾಳು ಮಾಡಕ್ ಆಗ್ಬಾರ್ದು, ಯಾರಿಂದಲೂ ನಮ್ ಸಮಾಧಾನ ಹಾಳು ಮಾಡಕ್ ಆಗ್ಬಾರ್ದು, ಯಾರಿಂದಲೂ ನಮ್ ಸಂತೋಷನ ಹಾಳು ಮಾಡಕ್ಕೆ ಆಗ್ಬಾರ್ದು, ಯಾರಿಂದಲೂ ನಮ್ ನಿದ್ದೆನ ಹಾಳು ಮಾಡಕ್ಕೆ ಆಗ್ಬಾರ್ದು. ದೇವ್ರ ಸ್ಪೆಷಾಲಿಟಿ ಏನು? ದಾವೀದನಿಗೆ ಹೇಳ್ಕೊಟ್ಟಿದ್ದು, ಶತ್ರುಗಳ ಮುಂದೆಗಡೆ ನಿನಗೆ ಔತಣವನ್ನು ಸಿದ್ಧಪಡಿಸ್ತೀನಿ, ಆದ್ರೆ ಅಲ್ಲಿ ನೀನು ನೆಮ್ಮದಿಯಾಗಿ ತಿನ್ನೋದ್ ಕಲಿಬೇಕು. ಎಲ್ಲಿ ತಿನ್ನೋದ್ ಕಲಿಬೇಕು ನೆಮ್ಮದಿಯಾಗಿ? ಎಲ್ಲಿ? ನಮ್ ಶತ್ರು ಮನೆ ಮುಂದೆ ಬೈದ್ಬಿಟ್ಟು ಅವ್ನ ಮನೆಗೆ ಹೋಗಿ ತಿಂತಾ ಇರ್ತಾನೆ, ನಮ್ಮ ಮನೇಲಿ ಕುತ್ಕೊಂಡು ನಮ್ ಹೊಟ್ಟೆಗೆ ಊಟ ಸೇರ್ತಾರಲ್ಲ ನಮ್ಗೆ. ನಿಮಗೆಲ್ಲ ಅವಮಾನ ಮಾಡ್ಬಿಟ್ಟು ಬೈದ್ಬಿಟ್ಟು ಉಗಿದ್ಬಿಟ್ಟು ಅವ್ನ ಮನೆಗೆ ಹೋಗಿ ಚೆನ್ನಾಗಿ ತಿಂತಾ ಇರ್ತಾನೆ, ಆದ್ರೆ ನಿಮ್ ಮನೇಲಿ ಕುತ್ಕೊಂಡು ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಮ್ಮ ಹೊಟ್ಟೆಲ್ಗಡೆ ಏನ್ ಮಾಡಲ್ಲ, ಊಟ ಸೇರಲ್ಲ. ಇಂಥ ಏಡಿಗಳನ್ನ ದೇವ್ರ ಆಶೀರ್ವಾದ ಮಾಡ್ಬೇಕಾ? ನಿಮ್ ಮುಖಗಳು ನೋಡ್ಕೊಳ್ಳಿ ಸ್ವಲ್ಪ. ನೋಡ್ರಿ, ಮುಖಗಳನ್ನ ನೋಡ್ಕೊಂಡು ಕೇಳ್ರಿ. ನಿಮ್ಮಂತ ಏಡಿಗಳಿಗೆಲ್ಲ ದೇವ್ರು ಧೈರ್ಯ ಕೊಟ್ರೆ ಏನ್ ಉಪಯೋಗ ಅಂತ. ನಿಜವಾಗ್ಲು ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಿದ್ರೆ ನಿಮ್ ಜೀವನದಲ್ಲಿ ಅದು ಇರುತ್ತಾ ಇಲ್ವಾ ಅನ್ನೋದಕ್ಕೆ ವಾರಂಟಿ ಗ್ಯಾರಂಟಿ ಏನೂ ಇಲ್ಲ. ದೇವ್ರು ಒರಿಜಿನಲ್ ಆಗಿ ಕಳಿಸ್ತಾರೆ, ಒರಿಜಿನಲ್ ಪೀಸ್ ಆಗಿ ಕಳಿಸ್ತಾರೆ, ಅದು ಚೈನಾ ಪೀಸ್ ಆಗಿ ಬದಲಾಯಿಸ್ಕೊಂಡು ದೇವ್ರು ಕೊಡೋದೆಲ್ಲನು ಶಾಶ್ವತವಾಗಿ ಉಳ್ಕೊಬೇಕು ನಮ್ಮ ಜೀವನದಲ್ಲಿ. ನಾನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರೋದ್ರಿಂದ ನಾನು ಹೆದರಲ್ಲ, ಭಯ ಪಡಲ್ಲ ಅಂತ ಅರ್ಥ. ಅಂದ್ರೆ ಅರ್ಥ ಏನು? ದೇವ್ರು ಒಂದ್ಸರಿ ನನ್ನ ಜೊತೆಲಿ ಇದ್ಮೇಲೆ ನಾನೇನ್ ಮಾಡ್ಬಾರ್ದು, ಭಯ ಪಡಬಾರ್ದು, ಎದುರ್ಕೋಬಾರ್ದು. ಆದ್ರೆ ನಾವು ಇಲ್ಲಿ ಬಂದು ಹೇಳ್ತೀವಿ ಭಾನುವಾರ, ಭಯ ಪಡಲ್ಲ, ಧೈರ್ಯವಾಗಿದ್ದೀನಿ, ದೇವ್ರು ನನ್ನ ಜೊತೆ ಇದ್ದೀನಿ ಅಂತ. ಆದ್ರೆ ಆಚೆ ಹೋಗಿ ಸಾಯಂಕಾಲ ರಾತ್ರಿ ಮಲಗೋ ಅಷ್ಟರಲ್ಲಿ ಹೆದರ್ಕೊಂಡ್ಬಿಡ್ತೀರ. ಅಯ್ಯೋ ಸೋಮವಾರ ಬರ್ತೈತೆ, ಅಯ್ಯೋ ಮಂಗಳವಾರ ಬರ್ತೈತೆ, ಅಯ್ಯೋ ಬುಧವಾರ ಬರ್ತೈತೆ, ಅವನ್ ಬತ್ತವನೆ, ಇವ್ರು ಬತ್ತವ್ರೆ, ಅವ್ರ ಹತ್ರ ಹೋಗ್ಬೇಕು, ಇವ್ರ ಹತ್ರ ಹೋಗ್ಬೇಕು. ಯೋಚನೆ ಮಾಡಿ 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 ಏನ್ ಮಾಡ್ತೀವಿ ನಾವು? ಬಿಟ್ಕೊಟ್ಬಿಡ್ತೀವಿ. ದೇವ್ರು ಕೊಟ್ಟಿರೋ ಧೈರ್ಯನ ಉಳಿಸ್ಕೊಂಡ್ರೆ ಮಾತ್ರನೇ ಮುಂದ್ಗಡೆ ನಿಮ್ಗೆ ಜಯ ಕಾಣೋದು. ಜಯ ಯಾರಿಗೆ? ಧೈರ್ಯಶಾಲಿಗಳಿಗೆ ಮಾತ್ರನೇ, ಏಡಿಗಳಿಗಲ್ಲ. ಯೆರಿಕೋ ಪಟ್ಟಣವನ್ನ ಸ್ವಾಧೀನ ಮಾಡ್ಕೊಳಕ್ ಮುಂಚೆ ದೇವ್ರು ಬಂದು ಏನ್ ಹೇಳ್ತಾರೆ ಹೇಳ್ರಿ? ಯಾರ ಹತ್ರ? ಯೋಶುವ ಹತ್ರ. ಯೋಶುವ
ಯೆರಿಕೋ ಪಟ್ಟಣವನ್ನ ನಿನಗೆ ಅಧೀನವಾಗಿ ಕೊಟ್ಟಿದ್ದೀನಿ, ನೀನು ಹೋಗಿ ಸ್ವಾಧೀನ ಮಾಡು. ಆ ಹೋಗಿ ಸ್ವಾಧೀನ ಮಾಡ್ಕೊಳಕ್ ಇವನ್ಗೇನಿರ್ಬೇಕು? ಧೈರ್ಯ ಇರ್ಬೇಕು. ಧೈರ್ಯ ಇರೋನ್ ಮಾತ್ರನೇ ಸ್ವಾಧೀನ ಮಾಡ್ಕೊಳಕ್ ಆಗೋದು. ಕಾನಾನ್ ದೇಶ ಒಳಗಡೆ ಯಾರನ್ನ ಕಳ್ಸಿದ್ರು? ಸ್ಪೈಗಳನ್ನ ಕಳ್ಸಿದ್ರಲ್ಲ. ಯಾರು ಕಳ್ಸಿದ್ರು? ಜ್ಞಾಪಕ ಇಲ್ವಾ? ಯೋಶುವ ಏನ್ ಮಾಡ್ದ? ಕಾನಾನ್ ದೇಶದೊಳಗಡೆ ಸ್ಪೈನ ಕಳಿಸ್ದ, ಗೂಢಾಚಾರಿಗಳನ್ನ ಕಳಿಸ. ಆ ಗೂಢಾಚಾರಿಗಳು ಹೋಗಿ ಬಂದ್ಮೇಲೆ ಗುಡ್ ನ್ಯೂಸ್ ಕೊಡ್ಬೇಕಾ ಬೇಡವಾ? ವಾಪಸ್ ಬಂದ್ಬಿಟ್ಟು ಏನ್ ಮಾಡ್ತಾವ್ರೆ? ಧೈರ್ಯವಾಗಿರೋರ್ನ ಭಯ ಪಡಿಸ್ತಾವ್ರೆ. ನೀವು ಎಷ್ಟು ಜನನ್ನ ಭಯ ಪಡಿಸಿದ್ರ ಈ ತರ? ಧೈರ್ಯ ಪಡಿಸ್ಬೇಕಾಗಿರೋ ನೀವೇ ಎದುರಿಸ್ತಾ ಇದ್ರೆ ಇನ್ನ ದೇವರು ನಿಮಗೆ ಏನಕ್ಕೆ ಕಟ್ಕೊಡ್ಬೇಕು? ಆ ಗೂಢಾಚಾರಿಗಳನ್ನ ಕಳ್ಸಿದ್ದೇನಕ್ಕೆ? ಹೋಗಿ ಹೆಂಗಿದೆ ನೋಡ್ಕೊಂಡ್ ಬರಕ್ಕೆ, ಭಯ ಪಟ್ಕೊಂಡ್ ಬರಕ್ಕಲ್ಲ. ಇವಾಗ ಭಯ ಪಟ್ಕೊಂಡಿರೋರ್ನ ಜೊತೆ ಕರ್ಕೊಂಡೋದ್ರೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ? ಇವಾಗ ಭಯ ಪಡೋರು ನಿಮ್ಮನ್ನ ಜೊತೆಲಿ ನಾವ್ ಹಿಡ್ಕೊಂಡ್ರೆ ನಮಗ್ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ? ಅದಕ್ಕೆ ನಾನು ಜನರ ಜೊತೆ ಸೇರಲ್ಲ. ಯಾಕಂದ್ರೆ ಜನರುಗಳು ಗೊತ್ತಿರೋದಲ್ಲ ಒಂದೇ ಭಯ ಪಡಿಸೋದು. ಗುರಿ ಎದುರಿಸೋದೇ ಕೆಲ್ಸ. ಈ ತರ ಎದುರಿಸೋರು ನಮ್ ಜೊತೆಗಿದ್ರೆ ನಮಗ್ ಜಯ ಎಲ್ಲಿಂದ ಸಿಗುತ್ತೆ? ಪಕ್ಕದಲ್ಲಿ ಮುಖ ನೋಡ್ಕೊಂಡ್ರೆ ಭಯ ಪಡಿಸೋರ್ನೆಲ್ಲ ಜೊತೆಲಿ ಹಿಡ್ಕೊಂಬೇಡಿ, ಹಿಡ್ಕೊಂಡ್ರೆ ಜಯ ಸಿಗಲ್ಲ ಅಂತ. ಸೀರಿಯಸ್ ಆಗಿ ತಲೆಗೆ ಹೋಗ್ತದೆ ಹೇಳ್ತಾರದು. ನಿಮಗನ್ನ ಸ್ವಲ್ಪ ಆಳವಾಗಿ ಕರ್ಕೊಂಡು ಹೋಗ್ತೀನಿ ಒಳಗಡೆಗೆ. ಆಲ್ರೆಡಿ ದೇವ್ರು ಹೇಳಿದ್ದಾರೆ, ಹೋಗಿ ನೀನ್ ಸ್ವಾಧೀನ ಮಾಡ್ಕೊ ಹೋಗು ಅಂತ. ಕಾನಾನ್ ದೇಶನ ಸ್ವಾಧೀನ ಮಾಡ್ಕೊಬೇಕಂದ್ರೆ ಅವ್ರ ಹೊರಗಡೆ ಏನಿರ್ಬೇಕು? ಇವಾಗ ಅವ್ರು ಬಂದು ಹೇಳ್ಬಿಟ್ರು ಬ್ಯಾಡ್ ನ್ಯೂಸ್. ಆ ಬ್ಯಾಡ್ ನ್ಯೂಸ್ ಕೇಳ್ಕೊಂಡ್ ಮೇಲೂ ಇವಾಗ ಏನಾಗಿರ್ಬೇಕು? ಒಂದು ಸ್ವಾಧೀನ ಮಾಡ್ಕೊಳಕ್ ಮುಂಚೆ ನಮ್ಗೆ ಬರೋದು ಯಾವ ನ್ಯೂಸು? ಫಸ್ಟ್ ಯಾವ್ದನ್ನ ಜಯಿಸ್ಬೇಕು ನೀವು? ಯಾವ್ದ್ರಲ್ಲಿ ಸೋಲ್ತಾ ಇದೀವಿ? ಬ್ಯಾಡ್ ನ್ಯೂಸ್ ಅಲ್ಲೇ ನಾವು ಸೋಲ್ತಾರೆ. ಮುಕ್ಕಾಲ್ ಭಾಗ ನಮ್ ಜೀವನ ಎಲ್ಲಾನು ನ್ಯೂಸ್ ಕೇಳಿನೇ ಸೋತೋಗ್ತಾ ಇದೀವಿ. ಆ ನ್ಯೂಸ್ ನ ದಾಟಿ ಸ್ವಾಧೀನ ಮಾಡ್ಕೊಳಕ್ ಯಾರು ಹೋಗ್ತಾ ಇಲ್ಲ, ಧೈರ್ಯ ಮಾಡ್ತಾ ಇಲ್ಲ. ಪಕ್ಕದಲ್ಲಿ ಕೈ ಹಿಡಿಯೋಣ. ಇವತ್ತಿಂದ ಯೇಸು ನಾಮದಲ್ಲಿ ನಿಮ್ಮ ಭಯಗಳನ್ನ ನೀವು ಸ್ವಾಧೀನ ಮಾಡ್ಕೊಳ್ಳಿ ಅಂತ. ಯಾವ್ಯಾವ್ದ್ರಲ್ಲಿ ಭಯ ಪಡ್ತಾ ಇದೀರೋ ಅದನ್ನ ದಾಟಿ ಹೋಗಿ ನಮಗ್ ಬೇಕಾಗಿರೋದನ್ನ ಏನ್ ಮಾಡ್ಬೇಕು? ನಾವು ಪಡ್ಕೊಬೇಕು ಇವತ್ತು. ಹಲ್ಲೆಲೂಯಾ. ಸ್ವಾಧೀನ ಮಾಡ್ಕೊಬೇಕಂದ್ರೆ ನಾವು ಏಡುಗಳಾಗಿರ್ಬಾರ್ದು. ಸ್ವಾಧೀನ ಮಾಡ್ಕೊಳ್ಳೋದು ಬರೀ ಧೈರ್ಯವಂತರಿಗೆ ಮಾತ್ರನೇ ಸಾಧ್ಯ. ಕಳಿಸಿದ್ರು ದೇವ್ರು, ಹೋಗ್ತಾವ್ರೆ. ಯೆರಿಕೋ ಪಟ್ಟಣ ಅಲ್ಲ, ಸುತ್ತಾಡ್ತಾವ್ರೆ. ಆದ್ರೂ ಇವ್ರಿಗೇನಿಲ್ಲ, ಇದೆಲ್ಲ ಆಗಲ್ಲ. ಆದ್ರೂ ದೇವ್ರು ಹೇಳೋರಲ್ಲ ಅಂತೇಳಿ ಸುತ್ತಾಡ್ತಾವ್ರೆ. ಯೆರಿಕೋ ಪಟ್ಟಣದಲ್ಲಿರೋರು ಧೈರ್ಯವಾಗವ್ರೆ. ಇವರು ನಮ್ಮನ್ನೇನು ಮಾಡಕ್ಕೆ ಆಗಲ್ಲ ಅಂತ ಅವ್ರು ಧೈರ್ಯವಾಗವ್ರೆ. ಆದ್ರೆ ಇವರು ಹೊರಗಡೆ ಇರೋರು ಏನ್ ಮಾಡವ್ರೆ? ಎದುರ್ಕತ್ತವ್ರೆ. ಇವ್ರು ಸುತ್ತಾಡ್ತಾ 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 ದೇವ್ರೇನ್ ಮಾಡಿದ್ರು? ಧೈರ್ಯವಾಗಿರೋರ್ನ ಏಡುಗಳಾಗಿ ಮಾಡಿದ್ರು, ಏಡುಗಳಾಗಿರೋರ್ನ ಧೈರ್ಯವಂತರಾಗಿ ಮಾಡಿದ್ರು. ನೀವ್ ಅನ್ಕೊಂಬೋದು, ನನಗ್ ವಿರುದ್ಧವಾಗಿರುವಂತ ಈ ಶತ್ರು
ತುಂಬಾ ಧೈರ್ಯವಾಗವನೆ, ಇವ್ ನನ್ನ ಕೈಯಲ್ಲಿ ಸೋಲ್ಸಕ್ಕೆ ಆಗಲ್ಲ. ದೇವ್ರನ್ನ ನಂಬ್ಕೊಂಡು ಮುಂದೆ ಹೋಗಿ ಅವನ್ನ ಪುಕ್ಕಲ್ ಮಾಡ್ತಾರೆ. ದೇವ್ರು ನಿಮ್ಮನ್ನ ಧೈರ್ಯವಂತರಾಗಿ ಮಾರ್ಪಡಿಸ್ತಾರೆ. ದೇವರಿಂದ ಅಸಾಧ್ಯವಾಗದಿರೋದು ಯಾವುದೂ ಇಲ್ಲ. ಆದ್ರೆ ನೀವು ಧೈರ್ಯವಾಗಿ ಒಂದ್ ಹೆಜ್ಜೆ ಮುಂದೆ ಇಡಕ್ಕೆ ಏಡಿಗಳಾಗಿರೋ ಒಂದು ಪಕ್ಷದಲ್ಲಿ ದೇವ್ರು ಏನಕ್ಕೆ ನಿಂತ್ಕೊಬೇಕು? ಎಲ್ಲ ಇದ್ದೀರಾ? ಏಡಿಗಳ ಪಕ್ಷದಲ್ಲಿ ದೇವ್ರು ಏನಕ್ಕೆ ನಿಂತ್ಕೊಬೇಕು? ಏಡಿಗಳ ಪಕ್ಷದಲ್ಲಿ ದೇವ್ರು ಏನಕ್ಕೆ ಯುದ್ಧ ಮಾಡಬೇಕು? ಅವನ್ ಪಕ್ಷದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ಬೇಕು ಅಂದ್ರುನು ಬಾರೋ ಯುದ್ಧ ಮಾಡೋಣ ಅಂದ್ರೆ ಯುದ್ಧ ಮಾಡೋ ಟೈಮಲ್ಲಿ ಏನ್ ಮಾಡ್ತಾನೆ? ನನ್ ಕೈಯಲ್ಲಿ ಆಗಲ್ಲ ಅಂತ ಏನ್ ಮಾಡ್ತಾನೆ? ಬಿಟ್ಟು ಹೊಡೋಗ್ಬಿಡ್ತಾನೆ. ಅಲ್ಲ, ಇಸ್ರಾಯೇಲ್ ಜನರು ಸೌಲ, ಗೋಲಿಯಾತ್, ಎಷ್ಟು ದಿನ ಅವನು ಕರಿತಾವನೆ ಬಾಬಾ ಅಂತ, ಮುಂಡ್ರಿ ಯುದ್ಧ ಮಾಡ್ರಿ ಅಂತ ಅವನು ಕರಿತಾವನೆ. ಯಾರು? ಗೋಲಿಯಾತ್. ಇವರು ನಾಳೆ ಬರ್ತೀನಿರು, ನಾಳೆ ಬಂತು, ಇವತ್ ಬೇಡ ನಾಳೆ ಬರ್ತೀನಿರು, ಹಂಗೆ ನಾಳೆ ಬರ್ತೀನಿ ಅಂತ 40 ದಿವಸ ಆಗೋಯ್ತು. ಒಂದೊಂದ್ ದಿವಸ ಭಯ ಪಟ್ಟಾಗ್ಲೂ ಏನಾಗ್ತೈತೆ? ಒಂದ್ ದಿನ ಜಾಸ್ತಿ ಆಗ್ತಾ ಇದೆ. ನೀವು ಎಷ್ಟು ದಿನ ಏಡಿಗಳಾಗಿ ಬದುಕ್ತಿರೋ ಅಷ್ಟು ದಿನ ನಿಮ್ಮ ಆಶೀರ್ವಾದವನ್ನ ನೀವೇ ತಳ್ಳಿ ಆಗ್ತಾ ಇದ್ದೀರಾ ಮುಂದಗಡೆ. ದಾವಿದ ಬಂದ, ಒಂದಿನೂ ವೇಸ್ಟ್ ಮಾಡಿಲ್ಲ, ನೋಡ್ದ, ಒಂದಿನೂ ಅವನು ವೇಸ್ಟೇ ಮಾಡಿಲ್ಲ. ಬಂದ್ ಹೇಳ್ದ, ನನ್ ಕುರಿಗಳ ಜೊತೆ ಇರ್ಬೇಕಾದ್ರೆ ಸಿಂಹ ಬಂತು, ಕರಡಿ ಬಂತು, ಆದ್ರಿಂದ ನಾನು ಕುರಿಗಳನ್ನ ಕಾಪಾಡ್ದೆ. ಇವತ್ತು ದೇವರ ನಾಮದಿಂದ ಇವನಿಂದನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಧೈರ್ಯ. ಏನ್ ಹೇಳ್ರೆ? ಧೈರ್ಯ. ಅವನಿಗೆ ಧೈರ್ಯ ಬಂದಾಗ್ಲೇನೆ ಅವ್ನ್ ಗೆದ್ಬಿಟ್ಟ ಗೋಲಿಯಾತ್ ಮೇಲೆ. ಆದ್ರೆ ಕಣ್ಣಲ್ಲಿ ಮಾತ್ರ ಅದು ಕಾಣಿಸಿಲ್ಲ. ಆದ್ರೆ ಅವಲೇ ಗೆದ್ಬಿಟ್ಟ. ಅವ್ನ ಧೈರ್ಯ ಬಂದಾಗ್ಲೇ ಗೆದ್ಬಿಟ್ಟಂಗೆ ಲೆಕ್ಕ. ಒಂದ್ ವಿಶ್ವಾಸಿಗೆ ಯಾವಾಗ ಧೈರ್ಯ ಬರುತ್ತೋ ಆಗ್ಲೇ ಸೈತಾನ್ ಸೋತಂಗೆ ಲೆಕ್ಕ. ಎಲ್ಲಿವರೆಗೂ ವಿಶ್ವಾಸಕ್ಕೆ ಧೈರ್ಯ ಬರಲ್ವೋ ಅಲ್ಲಿವರೆಗೂ ಸೈತಾನ್ ಗೆಲ್ತಾನೇ ಇರ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, ನಂಬಿಕೆಯಲ್ಲಿ ದೃಢವಾಗಿರಿ, ಸೈತಾನ್ನ ಎದುರಿಸ್ರಿ. ಸೈತಾನ್ನ ಎದುರಿಸ್ರಿ. ಎದುರಿಸ್ರಿ ಅರ್ಥ ಏನು? ಏಡಿಗಳಾಗಿರ್ಬೇಡ್ರಿ ಅಂತ. ಧೈರ್ಯವಾಗಿರ್ರಿ, ಏಡಿಗಳಾಗಿರ್ಬೇಡ್ರಿ. ಎಲ್ಲ ಹೇಳಿ, ಧೈರ್ಯವಾಗಿರ್ರಿ, ಏಡಿಗಳಾಗಿರ್ಬೇಡ್ರಿ. ಎದುರಿಸೋರಾಗಿರ್ಬೇಕು ನಾವು, ಬಿಟ್ಕೊಡೋರಲ್ಲ. ಯಾರನ್ನ ಬಂದ್ಬಿಟ್ಟು ನಿಂದೆಲ್ಲ ಕೊಡು ಅಂತ ನಮ್ಮನ್ನ ಭಯ ಪಡಿಸಿದ್ರೆ ತಗೋ ಪಾಕೆಟಲ್ಲಿ ಈ ಪಾಕೆಟಲ್ಲಿ ದೇವರನ್ನ ಮೀರಿ ಯಾರು ನಮ್ಮನ್ನ ಮುಟ್ಟಕ್ಕೆ ಆಗಲ್ಲ. ಹಲ್ಲೆಲೂಯಾ. ದೇವರನ್ನ ಮೀರಿ ಯಾರು ನಮ್ಮನ್ನ ಮುಟ್ಟಕ್ಕೆ ಆಗಲ್ಲ. ಅವುಗಳನ್ನ ಚೇಳುಗಳನ್ನ ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದೆ. ಅದು ನಿಮಗೆ ಯಾವ ಹಾನಿ ಮಾಡದು. ಅಂದ್ರೆ ಯಾವುದು ನಿಮಗೆ ಏನು ಹಾನಿ ಮಾಡಕ್ ಆಗಲ್ಲ ಅನ್ನೋದನ್ನ ದೇವರು ಬರೆದಿಟ್ಟಿದ್ದಾರೆ. ಆದ್ರೆ ನೀವು ಮಾತ್ರ ಎಲ್ಲದಕ್ಕೂ ಭಯ ಪಟ್ಕೊಂಡು ಏಡಿಗಳಾಗಿ ಬದುಕ್ತಾ ಇದ್ದೀರ.
ಇದರಿಂದ ಏನಾದ್ರು ಆಗ್ಬಿಡುತ್ತಾ, ಇವರಿಂದ ಏನಾದ್ರು ಆಗ್ಬಿಡುತ್ತಾ, ಅವರಿಂದ ಏನಾದ್ರು ಆಗ್ಬಿಡುತ್ತಾ? ಏಡಿಗಳು ಕೈ ಹಿಡ್ಕೊಂಡು ದೇವ್ರ ಮುಂದೆ ಹೋದ್ರೆ ದೇವ್ರಿಗೆ ಅಸಹ್ಯ, ಅವಮಾನ. ಹೇಳ್ರಿ, ಪಕ್ಕದಲ್ಲಿರೋ ಮುಖ ನೋಡ್ಕೊಂಡು ಕೇಳ್ರಿ, ಏಡಿಗಳಾಗಿರೋ ನಿಮ್ಮ ಕೈ ಹಿಡ್ಕೊಂಡು ದೇವ್ರು ನೀವು ಕರ್ಕ ಮುಂದೆ ಹೋದ್ರೆ ದೇವ್ರಿಗೆ ಅವಮಾನ ಅಂತ. ಏಡಿಗಳು ಕೈ ಹಿಡ್ಕೊಂಡು ದೇವ್ರು ನಡ್ಕೊಂಡು ಹೋದ್ರೆ ಯಾರಿಗ ಅವಮಾನ ಹೇಳ್ರಿ? ದೇವ್ರಿಗೆ ಅವಮಾನ. ಏನಕ್ಕೆ? ಬಾರ, ನಾನು ಯುದ್ಧ ಮಾಡ್ತೀನಿ ಬಾರ ಅಂತ ಕರ್ಕೊಂಡು ಹೋದ್ರು ಇವನೇನ್ ಮಾಡ್ತಾ ಇಲ್ಲ, ನಂಬ್ತಾ ಇಲ್ಲ. ಭಯ ಭಯ. ಕೀರ್ತನೆ 35:28. ನನ್ನ ನಾಲಿಗೆಯು ನಿನ್ನ ನೀತಿಯನ್ನು ಮಹಿಮೆಯನ್ನು ದಿನವೆಲ್ಲ ವರ್ಣಿಸುವುದು. ನನ್ನ ನಾಲಿಗೆ ಏನ್ ಮಾತಾಡ್ಬೇಕು? ನಿನ್ನ ಕೀರ್ತಿಯನ್ನು, ನೀತಿಯನ್ನೇ ಮಾತಾಡ್ಬೇಕು. ಮಹಿಮೆಯನ್ನು ಅಂದ್ರೆ ರೂಲ್ಸ್ ಫಾಲೋ ಮಾಡೋದ್ರ ಬಗ್ಗೆನೇ ಮಾತಾಡ್ಬೇಕು. ನಮ್ ನಾಲಿಗೆ ಏನ್ ಮಾಡ್ಬೇಕು? ನಿಯಮಗಳನ್ನ ಫಾಲೋ ಮಾಡೋದ್ರಲ್ಲ ಹೇಳ್ಬೇಕು. ಇನ್ನೊಂದು ನಾಲಿಗೆ ಬಂದು ಏನ್ ಮಾಡುತ್ತೆ? ನಿಯಮ ಬ್ರೇಕ್ ಮಾಡ್ತಾ ಇರುತ್ತೆ. ಪಕ್ಕದಲ್ಲಿ ಕೂತ್ಕೊಂಡೇವು ಎಲ್ಲ ಇಲ್ಲಿದ್ರಾ? ಪಕ್ಕದಲ್ಲಿರೋ ಕೂತ್ಕೊಂಡ್ರೆ ನಾಲಿಗೆ ಏನ್ ಮಾಡ್ತಾ ಇರುತ್ತೆ? ಅವಾಗ ನಿಮ್ ನಾಲಿಗೆ ಏನ್ ಮಾಡ್ಬೇಕು? ರೂಲ್ಸ್ ಮಾತಾಡ್ಬೇಕು, ನಿಯಮವನ್ನ ಮಾತಾಡ್ಬೇಕು. ಅಂದ್ರೆ ನೀನು ನಿಯಮವನ್ನ ಮೀರಿ ಮಾತಾಡ್ತಾ ಇದೀಯಾ ಅನ್ನೋದನ್ನ ಹೇಳಿ ಏನ್ ಮಾಡ್ಬೇಕು? ಮಾತಾಡ್ಬೇಕು. ನಿಮ್ಮ ನಾಲಿಗೆ ಬರೀ ನಿಯಮವನ್ನ ಮಾತ್ರನೇ ಮಾತಾಡ್ಬೇಕು. ನನ್ನ ನಾಲಿಗೆಯು ನೀತಿಯನ್ನ ಮಾತ್ರನೇ ಮಾತಾಡ್ಬೇಕು. ಇವತ್ತು ನಮ್ಮ ನಾಲ್ಗೆ ನಾವಾಗ್ಲೇ ಹೇಳಿದೇನು, ಏಡಿಗಳಾಗಿ ಬದುಕೋನು ನಿಯಮವನ್ನ ಬ್ರೇಕ್ ಮಾಡಿ. ಇವಾಗ ಯಾವ್ದ್ರಲ್ಲಿ ಬ್ರೇಕ್? ಇವಾಗ ಇನ್ನೊಂದು ವಿಷಯ, ಯಾವ್ದ್ರಲ್ಲಿ ಬ್ರೇಕ್ ಮಾಡ್ತಾ ಇದೀವಿ? ನೀತಿನ, ನಿಯಮನ ಮಾತಾಡೋದ್ರಲ್ಲೂ ನಿಯಮ ಬ್ರೇಕ್ ಮಾಡ್ತಾ ಇದೀವಿ. ನಮ್ಮ ಕ್ರಿಯೆಗಳಲ್ಲಿ ನಿಯಮ ಬ್ರೇಕ್ ಮಾಡ್ತಾ ಇದೀವಿ. ನಮ್ಮ ಆಲೋಚನೆಗಳ ನಿಯಮ ಬ್ರೇಕ್ ಮಾಡ್ತಾ ಇದೀವಿ. ಎಲ್ಲ ಅದ್ರಲ್ಲೂ ನಮ್ಮ ನಿಯಮನ ಏನ್ ಮಾಡ್ತಾ ಇದೀವಿ? ಬ್ರೇಕ್ ಮಾಡ್ತಾನೇ ಇದೀವಿ. ಕೊನೆಗೆ ನಮ್ಮ ನಾಲಿಗೆಯಲ್ಲೂ ಏನ್ ಮಾಡಿದೀವಿ? ನಮ್ಮ ನಿಯಮನ ಬ್ರೇಕ್ ಮಾಡ್ತೀವಿ. ನಿಮ್ಮ ನಾಲಿಗೆಯಲ್ಲಿ ಒಳ್ಳೇದ್ ಮಾತ್ರನೇ ಮಾತಾಡ್ಬೇಕು. ಹಲ್ಲೆಲೂಯಾ. ನಿಮ್ಮ ನಾಲಿಗೆಯಲ್ಲಿ ಒಳ್ಳೇದ್ ಮಾತ್ರನೇ, ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ನನ್ನ ನಾಲಿಗೆಯಿಂದ ಒಳ್ಳೇದ್ ಮಾತ್ರನೇ ಮಾತಾಡ್ತೇನೆ. ಯಾರು ಕೆಟ್ಟದ್ ಮಾತಾಡೋದು? ಏಡಿಗಳು ಮಾತ್ರನೇ ಕೆಟ್ಟದ್ ಮಾತಾಡೋದು. ಭಯ ಪಟ್ಕೊಂಡು ಕೆಟ್ಟದ್ ಮಾತಾಡೋದು ಯಾರು? ಏಡಿಗಳು ಮಾತ್ರನೇ. ನೀವ್ಯಾರು ಏಡಿಗಳಲ್ಲ ಅನ್ಕೊಂಡಿದೀನಿ. ನೀವ್ಯಾರು ಕೆಟ್ಟದ್ ಮಾತಾಡೋರಲ್ಲ ಅನ್ಕೊಂಡಿದೀನಿ. ಕೆಟ್ಟದ್ ಮಾತಾಡ್ತೀರಾ? ನಾನು ಹಾಳಾಗೋಗ್ಬಿಡ್ತೀನಿ, ನಾನು ನಾಶಾಗ ಹೋಗ್ಬಿಡ್ತೀನಿ, ನಾನು ಹಿಂಗೋಗ್ಬಿಡ್ತೀನಿ, ನಾನು ಹಂಗೋಗ್ಬಿಡ್ತೀನಿ, ನಾನು ಹಿಂಗ್ ಸತ್ತೋಗ್ಬಿಡ್ತೀನಿ, ಹಂಗ್ ಮೇಲಕ್ಕೆ ಹೋಗ್ಬಿಡ್ತೀನಿ, ಹಂಗ್ ಕೆಳಕ್ ಹೋಗ್ಬಿಡ್ತೀನಿ. ಎಲ್ಲಿಗೆ ಹೋಯ್ತೀರಾ? ಕೊನೆಗೆ ಎಲ್ಲ ಹೋಗ್ಬಿಡ್ತೀನಿ ಅನ್ಬಿಟ್ಟು ಕೊನೆಗೆ ಎಲ್ಲೂ ಹೋಗ್ತೀರಾ, ಸೆಂಟ್ರಲ್ಲೇ ಸಿಗಾಕೊಂಡ್ಬಿಡ್ತೀರಾ, ಎಲ್ಲೂ ಹೋಗಕ್ಕಾಗ್ತೀರಾ. ಅದು ಎಲ್ಲದಕ್ಕಿಂತ ಪ್ರಾಣ ಹಿಂಸೆ, ಅದು ಸಿಗಾಕೊಳ್ಳೋದು ಸೆಂಟ್ರಲ್ಲಿ. ಈ ಕಡೆ ಅಳಕ್ಕೂ ಆಗಲ್ಲ ಜಾಸ್ತಿ, ಈ ಕಡೆ ನಗಕ್ಕೂ ಆಗಲ್ಲ. ಅಳ್ತಾ ಇದ್ರೆ ಯಾಕೆ ಅಳ್ತೀಯ ಅಂತ ಕೇಳ್ತಾರೆ, ನಗ್ತಾ ಇದ್ರೆ ಈ ಸಿಚುವೇಶನ್ ನಗ್ತೀಯ ಅಂತ ಕೇಳ್ತಾರೆ. ಸೆಂಟ್ರಲ್ ಸಿಗಾಕೊಂಡ್ಬಿಡ್ತೀರಾ. ಈ ಕಡೆ ನಗಕ್ಕೂ ಫ್ರೀಡಮ್ ಇಲ್ಲ, ಈ ಕಡೆ ಅಳಕ್ಕೂ ಫ್ರೀಡಮ್ ಇಲ್ಲ. ಈ ಸಿಗಾಕೊಂಡ್ರೆ ಜೀವನ ಯಾಕ್ಬೇಕು ನಮ್ಗೆ?
ಕೆಟ್ಟದು ಬಾಯಿಂದ ಮಾತಾಡ್ಬೇಡ್ರಿ. ಕೆಟ್ಟದು ಬಾಯಿಂದ ಮಾತಾಡ್ಬೇಡ್ರಿ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಕೆಟ್ಟದ್ ಮಾತ್ರ ಬಾಯಿಂದ ಮಾತಾಡ್ಲೇಬಾರ್ದು. ಯಾಕೆ? ದೇವರಿರೋ ಜಾಗದಲ್ಲಿ, ಎಲ್ಲಾ ಜಾಗದಲ್ಲೂ ಬರೀ ಗುಡ್ ನ್ಯೂಸ್ ಮಾತ್ರನೇ. ಹಲ್ಲೆಲೂಯ. ದೇವರು ಎಲ್ಲಿದಾರೋ ಅಲ್ಲಿ ಬರೀ ಗುಡ್ ನ್ಯೂಸ್ ಮಾತ್ರನೇ. ದೇವ್ರು ನಿಮ್ ಒಳಗಡೆ ಇದಾರ ಅಂದ್ರೆ ನಿಮ್ ಬಾಯಿಂದಲೂ ಬರೀ ಒಳ್ಳೆ ನ್ಯೂಸೇ ಮಾತ್ರ ಬರ್ಬೇಕು. ನಿಮ್ ಬಾಯಿಂದ ಬರೀ ಒಳ್ಳೆ ಮಾತೇ ಬರ್ಬೇಕು. ನಿಮ್ ಒಳಗಡೆ ದೇವ್ರು ಇದಾರೆ ಅಂತ ನೀವು ನಂಬೋರಾಗಿದ್ರೆ ನಿಮ್ ಬಾಯಲ್ಲಿ ಬರೀ ಒಳ್ಳೆ ಮಾತು ಮಾತ್ರನೇ ಬರ್ಬೇಕು. ನಿಮ್ ಬಾಯಲ್ಲಿ ಒಳ್ಳೆ ಮಾತು ಬರ್ತಾ ಇಲ್ಲ ಅಂದ್ರೆ ನಿಮ್ ಒಳಗಡೆ ದೇವ್ರು ಇಲ್ಲ ಅಂತ ಅರ್ಥ. ಎಷ್ಟು ಜನ ನಂಬ್ತಾ ಇದ್ದಾವೆ ದೇವ್ರು ನನ್ನ ಒಳಗಡೆ ಇದ್ದಾರೆ ಅಂತ? ಎಷ್ಟು ಜನ ನಂಬ್ತಾ ಇದ್ದಾರೆ ದೇವ್ರು ನನ್ನ ಒಳಗಡೆ ಇದ್ದಾರೆ ಅಂತ? ನಿಮ್ ಒಳಗಡೆ ದೇವ್ರು ಇದಾರೆ ಅಂತ ನೀವು ನಂಬ್ತಾ ಇದ್ದೀರಾ? ದೇವ್ರು ನಿಮ್ ಒಳಗಡೆ ಇದ್ದಾರೆ ಅಂತ ನಂಬ್ತಾ ಇದ್ದೀರಾ? ನಿಮ್ ಒಳಗಡೆ ದೇವ್ರು ಇದ್ದಾರೆ ಅಂತ ನಂಬ್ತಾ ಇದ್ರೆ, ದೇವ್ರು ನಿಮ್ ಜೊತೆ ಇದ್ದಾರೆ ಅಂತ ನೀವು ನಂಬ್ತಾ ಇದ್ರೆ, ನಿಮ್ ಬಾಯಲ್ಲಿ ಬರೀ ಒಳ್ಳೆ ಮಾತೇ ಬರ್ಬೇಕು. ಯಾಕಂದ್ರೆ ದೇವ್ರಿರೋ ಜಾಗದಲ್ಲಿ ಬರೀ ಗುಡ್ ನ್ಯೂಸ್ ಮಾತ್ರನೇ, ಒಳ್ಳೆ ಸುದ್ದಿ ಮಾತ್ರನೇ. ದೇವ್ರಿರೋ ಜಾಗದಲ್ಲಿ ಬರೀ ಒಳ್ಳೆ ಸುದ್ದಿ ಮಾತ್ರನೇ. ಹಲ್ಲೆಲೂಯ. ಶತ್ರುಗಳು ಎಲ್ಲ ಸುತ್ತಾಕೊಂಡ್ರೂ ಪರವಾಗಿಲ್ಲ, ಅವಾಗ್ಲೂ ನಾನು ಬದುಕ್ತೀನಿ ಅಂತಾನೆ ಮಾತಾಡ್ಬೇಕು. ನಾವು ಸಾಯ್ತೀನಿ ಅಂತ ಹೇಳ್ಬಾರ್ದು. ನಾವ್ ಯಾರು? ಅಂಬಾಸಿಡರ್ಸ್, ರಾಯಭಾರಿಗಳು. ಬೇಗ ಸಾಯೋರಲ್ಲ ನಾವು, ಸಾಯೋರ್ನ ಬದುಕ್ಸೋರು ಯೇಸು ನಾಮದಲ್ಲಿ. ಹಲ್ಲೆಲೂಯ. ನಾವೆಲ್ಲ ಏನ್ ಹೇಳ್ರಿ? ನಾವ್ ಸಾಯೋರಲ್ಲ, ಸಾಯೋರ್ನ ಬದುಕ್ಸೋರು. ಹಲ್ಲೆಲೂಯ. ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವವು ನನ್ನ ಎಂಬಾಸಿ ಒಳಗಡೆ ಏನೇ ಉಪದ್ರವ ಬರ್ಲಿ, ಎಲ್ಲ ಎಂಬಾಸಿ ಡೋರ್ ಹೊರಗಡೆ ಮಾತ್ರನೇ. ಹಲ್ಲೆಲೂಯ. ಪಾಕಿಸ್ತಾನಲ್ಲೂ ಎಂಬಾಸಿ ಇದೆ, US ಅಮೆರಿಕನ್. ಟೆರರಿಸ್ಟ್ ಓಡಾಡಿದ್ರು ಆ ರೋಡಲ್ಲಿ ಮಾತ್ರನೇ ಓಡಾಡ್ಬೇಕು. ಒಂದು ಅಪ್ಪಿ ತಪ್ಪಿ ಟೆರರಿಸ್ಟ್ ಏನಾದ್ರು ಗೇಟ್ ಒಳಗಡೆ ಬಂದ್ಬಿಟ್ಟ, ಅವನು ಮಾತ್ರ ಶೂಟ್ ಅಲ್ಲ, ಅವನ್ ದೇಶನೇ ಶೂಟು. ಹಂಗೇನೆ ಎಲ್ಲಾ ವಿಧವಾದ ಕೇಡು ಗಂಡಾಂತರಗಳು ಎಲ್ಲ ಶೂಟ್ ಮನೆ ಬಾಗ್ಲು ಹೊರಗಡೆ ಮಾತ್ರನೇ ಇರ್ಬೇಕು. ನೀವೆಲ್ಲ ಯಾರು? ರಾಯಭಾರಿಗಳು. ನಾವೆಲ್ಲ ಯಾರು? ಎಲ್ಲ ಬಾಬಿಟ್ಟು ಹೇಳ್ರಿ. ನಾವೆಲ್ಲ ಯಾರು? ಯಾರು ನೀವೆಲ್ಲ? ಯಾರು ನೀವೆಲ್ಲ? ನಿಮ್ ಮನೆ ಯಾವುದು? ನಿಮ್ ಮನೆನೇ ನಿಮ್ ಎಂಬಸಿ. ಎಲ್ಲ ಹೇಳಿ. ನಾನು ಪರಲೋಕದ ರಾಜ್ಯವ ರಾಯಭಾರಿ, ನನ್ನ ಮನೆನೇ ನನಗೊಂದು ಎಂಬಸಿ. ಯಾವ ಶತ್ರುವು ಆ ಬಾರ್ಡರ್ ಬರೋದಿಲ್ಲ. ಯಾವ ಕೇಡು ಈ ಮನೆ ಬಾಗಿಲಿಗೆ ಬರಬಾರ್ದು. ಏನೇ ಬಂದ್ರು ಅಲ್ಲಿಂದನೇ ಮನೆ ಮುಂದೆನೇ ಓಡಾಡ್ತಾ ಇರ್ಬೇಕು ನಾಯಿ ತರ. ಮನೆ ಒಳಗಡೆ ಮಾತ್ರ ಬರಬಾರ್ದು. ಮನೆ ಒಳಗಡೆ ಬಿಟ್ಕೊಳ್ಳೋದು ಯಾರು? ಏಡುಗಳಾಗಿರೋ ನೀವೇ. ಏಡುಗಳ ಮನೆಯಲ್ಲಿ ಧನ ಐಶ್ವರ್ಯಗಳು ಇರಲ್ಲ. ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀರ ನೋಡ್ರಿ, ನಮ್ಮ ಮನೆಯಲ್ಲಿ ಏನಿರ್ತವೆ? ನಿಮ್ ಮನೇಲಿ ಏನಿದಾವೆ? ಅಂದ್ರೆ ಬೈಬಲ್ ಒಂದು ವಾಕ್ಯ ಇದೆ ನೋಡ್ರಿ, ಪರಲೋಕಕ್ಕೆ ಆಪೋಸಿಟ್ ಯಾವುದು? ನರಕ. ನರಕದಲ್ಲಿ ಏನಿದೆ ಅಂತ? ಅಲ್ಲಿ ಗೋಳಾಟವು, ಕಣ್ಣೀರು, ಆ ಕಟಕಟ ಅಲ್ಲು ಕಡಿಗೋಣವು ಇರ್ತವೆ. ಎಷ್ಟ್ ಜನ ನೀವು ಗೋಳಾಡ್ತಾ ಇದ್ದೀರಾ? ಯಾರ ಮನೇಲಿ ಗೋಳಾಟಗಳಿದೆಯೋ ಪಕ್ಕದ ಮುಖ ನೋಡಿ. ನಿಮ್ ಮನೇಲಿ ಗೋಳಾಟ ಆಯ್ತಾ? ಗೋಳಾಡ್ತಾ ಇದ್ದೀರಾ? ಅಳ್ತಾ ಇದ್ದೀರಾ? ಗೋಳಾಡ್ತಾ ಇದ್ದೀರಾ? ಅಳ್ ಕಡಿತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀನಿ, ದೇವ್ರ ನಂಬಿರೋ ನಮ್ಮ ಮನೆಗಳಲ್ಲಿ ಗೋಳಾಟವು
ಕಣ್ಣೀರು ವೇದನೆ ಇರಬಾರ್ದು. ಅದು ನರಕದಲ್ಲಿ ಮಾತ್ರನೇ ಇರೋದು. ನಮ್ಮನೆ ಏನ್ ಮಾಡ್ತೈತೆ ಅದು? ಅದೇನಕ್ಕೆ ಬಂದೈತೆ? ನೀವು ಏಡುಗಳಾಗಿರೋದಕ್ಕೆ ಬಂದಿರೋದದು. ನರಕದಲ್ಲಿ ಇರ್ಬೇಕಾಗಿರೋ ಗೋಳಾಟ, ಕಣ್ಣೀರು, ನೋವು, ಬಾಧೆ, ವೇದನೆ, ಅಲ್ಕಚ್ಚೋದು, ಮುಖ ಸೆಂಡ್ರಿಸೋದು, ಸಿಟ್ಟು ಮಾಡ್ಕೊಳ್ಳೋದು, ಇವೆಲ್ಲನೂ ಎಲ್ಲಿರ್ಬೇಕಾಯ್ತಾಳೆ? ಅಲ್ಲಿರ್ಬೇಕಾಗಿರೋದು ನಿಮ್ಮನೇಲಿ ಏನ್ ಮಾಡ್ತೈತೆ? ಅದಕ್ಕೆ ಬದಲಾಗಿ ನಿಮ್ಮ ಮನೇಲಿ ಏನಿರ್ಬೇಕು ಹೇಳ್ರಿ? ಪರಲೋಕದಲ್ಲಿ ಏನಿದೆ? ಸಂತೋಷ, ಸಮಾಧಾನ, ಆರೋಗ್ಯ, ನೆಮ್ಮದಿ. ಪರಲೋಕ ರಾಜ್ಯದಲ್ಲಿ ಇದೆ ತಾನೆ? ಅದ್ರ ರಾಯಭಾರಿ ನಾವು ತಾನೆ? ನಮ್ಮ ಮನೆ ಒಂದು ಎಂಬೆಸಿ ತಾನೆ? ರಾಜ್ಯದಲ್ಲಿರೋದು ಎಂಬೆಸಿ ಒಳಗಡೆ ಇರ್ಬೇಕಾ ಬೇಡವಾ? ಆದ್ರೆ ನಿಮ್ ಎಂಬೆಸಿ ನೋಡ್ತಾ ಇದ್ರೆ ಅದು ಪರಲೋಕ ರಾಜ್ಯ ತರ ಕಾಣ್ತಾ ಇಲ್ವೇ? ಎಲ್ಲ ಇಲ್ಲ ಇದ್ದೀರಾ? ನಿಮ್ಮ ಎಂಬೆಸಿ ನೋಡ್ತಾ ಇದ್ರೆ ಪರಲೋಕದ ಎಂಬೆಸಿ ತರ ಕಾಣ್ತಾ ಇದೆಯಾ? ಇಲ್ಲ ನಿಮ್ಗೆ ನೀವು ಪ್ರಶ್ನೆ ಹಾಕೊಳ್ಳಿ, ಕೇಳ್ರಿ ಮುಖ ನೋಡು. ನಿಮ್ ಮನೆ ನೋಡಿದ್ರೆ ಪರಲೋಕದ ಎಂಬೆಸಿ ತರ ಕಾಣ್ತಾ ಇಲ್ವಲ್ಲ ಸಿಸ್ಟರ್? ಯಾರು ಕೆಲಸ ಮಾಡ್ತಾ ಇದೀರ ನೀವು? ನಿಮ್ ಮನೆ ಮೇಲ್ಗಡೆ ಮಾತ್ರ ಕ್ರೈಸ್ಟ್ ಎಂಬೆಸಿ ಅಂತ ಹಾಕೊಂಡು ಒಳಗಡೆ ಬೇರೆ ಕೆಲಸ ಮಾಡ್ತಾ ಇದ್ರಾ? ಕ್ರಿಸ್ತನ ರಾಯಭಾರಿಯಾಗಿ ನಾವಿರೋ ಜಾಗದಲ್ಲಿ ಸಮಾಧಾನ ಮಾತ್ರನೇ ಇರಬೇಕು, ನೆಮ್ಮದಿ ಮಾತ್ರನೇ ಇರಬೇಕು. ಇನ್ನೇನಿರ್ಬೇಕು ಹೇಳ್ರಿ? ನಾನೇ ಹೇಳ್ಬೇಕಲ್ಲ, ನಿಮ್ ಬಾಯಲ್ಲಿ ಏನು? ಸಮಾಧಾನ ಇರ್ಬೇಕು, ತಾಳ್ಮೆ ಇರ್ಬೇಕು, ರಕ್ಷಣೆ. ಕ್ರಿಸ್ತರು ನಮ್ಮ ಒಳಗಡೆ ಇದಾರಂದ್ರೆ, ಕ್ರಿಸ್ತನ ರಾಯಭಾರಿ ನಾವು ಇರೋದಾದ್ರೆ ನಮ್ಮ ಬಾಯಲ್ಲಿ ಬರೀ ಒಳ್ಳೇದ್ ಮಾತ್ರನೇ ಬರೋದು. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಏನ್ ಬರ್ಬೇಕು ಹೇಳ್ರಿ? ಬರೀ ಒಳ್ಳೆ ಮಾತುಗಳು ಮಾತ್ರನೇ ನಮ್ಮ ಬಾಯಿಂದ ಬರ್ಬೇಕು. ಹಲ್ಲೆಲೂಯಾ. ನಮ್ಮ ಶತ್ರುಗಳು ಸುತ್ತಲೂ ಸುತ್ತಾಕೊಂಡ್ರು, ಆ ಟೈಮಲ್ಲೂ ದೇವರು ನನ್ನ ಕಾಪಾಡ್ತಾರೆ ಅನ್ನೋ ಧೈರ್ಯ ಮಾತ್ರನೇ ಇರ್ಬೇಕು. ನಿಮ್ಮ ಧೈರ್ಯವನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೇಬಾರ್ದು. ಯಾವ ಟೈಮಲ್ಲಿ ಬೇಕಾದ್ರೂ ದೇವ್ರು ಕೆಲಸ ಮಾಡ್ತಾರೆ. ಯಾವ ಟೈಮಲ್ಲಿ ಬೇಕಾದ್ರೂ ಏನ್ ಮಾಡ್ತಾರೆ? ದೇವ್ರು ಕೆಲಸ ಮಾಡ್ತಾರೆ. ಯಾವ ಟೈಮಲ್ಲಿ ಬೇಕಾದ್ರೂ ದೇವ್ರು ಕೆಲಸ ಮಾಡ್ತಾರೆ. ಎಲ್ಲ ಹೇಳಿ ಬಾಯ್ಬಿಟ್ಟು, ಯಾವ ಟೈಮಲ್ಲಿ ಬೇಕಾದ್ರೂ ಕೆಲಸ ಮಾಡ್ತಾರೆ. ನಿಮಗೆ ಆಕ್ಸಿಡೆಂಟ್ಗಳು ಆಗಿದ್ ಮಾತ್ರನೇ ಗುರ್ತೈತೆ, ಆಕ್ಸಿಡೆಂಟ್ ಆಗಿ ಬದುಕಿರೋದು ಗುರ್ತಿಲ್ವಾ ನಿಮ್ಗೆ? ಏನಕ್ಕೋಸ್ಕರ ಬದುಕಿದಿರಾ? ಬೇರೆಯವ್ರು ಬಿದ್ದಂಗೆ ಬಿದ್ರಿ, ಬೇರೆಯವ್ರಿಗಾದಂಗೆ ಆಯ್ತು. ಆದ್ರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನು? ನಾವು ಬದುಕಿದ್ವಿ. ಆದ್ರೆ ಬಿದ್ದದನ್ನ ನೆನ್ಸ್ಕೊಂಡು ನಾವೇನ್ ಮಾಡ್ತೀವಿ? ಕೊರಗ್ತಾ ಇರ್ತೀವಿ. ಬದುಕಿದೀವಿ ಅಂತ ನೆನ್ಸ್ಕೊಂಡು ಸಂತೋಷ ಪಡಲ್ವೇ? ನಮ್ ಪ್ರಾಬ್ಲಮೇ ಇದೆ. ಹೆಂಗ್ ಬಿದ್ವಿ ಅನ್ನೋದು ಯೋಚನೆ ಮಾಡ್ತೀವಿ, ಆದ್ರೆ ಹೆಂಗ್ ಬದುಕಿದ್ವಿ ಅನ್ನೋದನ್ನ ಮಾತ್ರ ಯೋಚನೆ ಮಾಡಲ್ಲ. ಹೆಂಗ್ ಎದ್ದಿದೀವಿ ಅಂತ ಯೋಚನೆ ಮಾಡಲ್ಲ. ಸಮಸ್ಯೆ ಎಲ್ಲಾರ್ಗೂ ಬರುತ್ತೆ. ಸಮಸ್ಯೆ ಬಂದ್ಮೇಲೆ ನಾವ್ ಹೆಂಗ್ ನಿಂತಿದೀವಿ ಅನ್ನೋದು ಮಾತ್ರ ಮುಖ್ಯ ನಮ್ಗೆ. ಹಲ್ಲೆಲೂಯಾ. ಇವತ್ತು ಕ್ರಿಸ್ತನ ರಾಯಭಾರಿಯಾಗಿ ನಮಗ್ ಸಮಸ್ಯೆ ಬರುತ್ತೆ, ಆದ್ರೆ ಸಮಸ್ಯೆ ಬಂದ ಮೇಲೂ ನಾವು ಹೆಂಗೆ ನಿಂತ್ಕೊಂತೀವಿ ಅನ್ನೋದೇ ಮುಖ್ಯ. ಹಲ್ಲೆಲೂಯಾ. ಇವತ್ತು ಕ್ರಿಸ್ತನ್ ನಿಮ್ ಒಳಗಡೆ ಇರೋದಾದ್ರೆ ಹೆಂಗೆ ಬಿದ್ದಿದ್ದೀರ ಅನ್ನೋದೆಲ್ಲ ಮುಖ್ಯ, ಬಿದ್ದ ಮೇಲೆ ನೀವು ಹೆಂಗೆ ನಿಂತ್ಕೊಂತ ಇದೀರ ಅನ್ನೋದೇ ಮುಖ್ಯ. ಹಲ್ಲೆಲೂಯಾ. ನೀವೆಲ್ಲ ಯಾರಾಗಿದ್ದೀರಾ? ನೀವೆಲ್ಲ ಏನಾಗಿದ್ದೀರಾ? ಒಂದೇ ಒಂದು ವಾಕ್ಯ ಓದ್ಕೊಳ್ಳೋಣ. ಮೀಕನು ಬರೆದ ಪುಸ್ತಕ 7ನೇ ಅಧ್ಯಾಯ
8ನೇ ವಾಕ್ಯ. ಮೀಕನು ಬರೆದ ಪುಸ್ತಕ ಲಾಸ್ಟ್ ಅಲ್ಲಿ ಬರ್ತದೆ ನೋಡ್ರಿ, ಹಳೆ ಒಡಂಬಡಿಕೆ ಲಾಸ್ಟ್ ಅಲ್ಲಿ. ನನ್ನ ಶತ್ರುವೇ, ಎಲ್ಲ ಮೈಕಲ್ ಓದಿ, ಎಲ್ಲಾರು ರಿಪೀಟ್ ಮಾಡಿ ಅವ್ರು ಹೇಳ್ದಂಗೆ ಹೇಳಿ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕುಂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಆಮೇನ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಹಲ್ಲೆಲೂಯಾ. ಹೆಂಗ್ ಬಿದ್ವಿ ಅನ್ನೋದಲ್ಲ ಮುಖ್ಯ, ಹೆಂಗೆ ನಾವ್ ಎದ್ ನಿಂತ್ಕಂತೀವಿ ಅನ್ನೋದೇ ಮುಖ್ಯ. ಬೀಳದ್ ಬಿದ್ಬಿಟ್ಟಿದ್ದೀರಾ, ಬಿದ್ಮೇಲೆ ನಿಮ್ ಕೈ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ದೇವರು ನಿಮ್ಮನ್ನ ಎದ್ದು ನಿಲ್ಲಿಸ್ತಾರೆ ವಾಪಸ್. ಹಲ್ಲೆಲೂಯಾ. ಎಷ್ಟೋ ಜನ ನಿಮ್ಮನ್ನು ಬೀಳ್ಸಿದ್ದಾರೆ, ಸಮಾಧಾನದಲ್ಲಿ, ಸಂತೋಷದಲ್ಲಿ, ನೆಮ್ಮದಿಯಲ್ಲಿ, ಆರೋಗ್ಯದಲ್ಲಿ, ಹಣಕಾಸಲ್ಲಿ ಬೀಳ್ಸಿದ್ದಾರೆ. ನೀವು ಬಿದ್ದೋಗಿದ್ದೀರಾ. ಬಿದ್ದ ಮೇಲೂ ನಿಮ್ ಕೈ ಮಾತ್ರ ಶುದ್ಧವಾಗಿದೆ. ಬಿದ್ದ ಮೇಲೂ ಶುದ್ಧವಾಗಿರುವ ಹಸ್ತವುಳ್ಳವರಾಗಿರುವ ನಿಮ್ಮನ್ನ ದೇವರ ಕೈ ಹಿಡಿದು ಮೇಲಕ್ಕೆತ್ತಾರೆ. ಹಲ್ಲೆಲೂಯಾ. ನಾವು ಬಿದ್ದಿರೋದು ಬೇರೆಯವ್ರಿಗೆ ಮೋಸ ಮಾಡಲ್ಲ, ಬಿದ್ದಿರೋದು ಬೇರೆಯವ್ರಿಗೆ ಅನ್ಯಾಯ ಮಾಡಿ ಬಿದ್ದಿಲ್ಲ, ನಾವು ಬೇರೆಯವ್ರಿಗೆ ದ್ರೋಹ ಮಾಡಿ ನಾವು ಬಿದ್ದಿಲ್ಲ, ಬೇರೆಯವ್ರಿಗೆ ಬೆನ್ನಿಗೆ ಚೂರಿ ಹಾಕಿ ನಾವು ಬಿದ್ದಿಲ್ಲ, ಬೇರೆಯವ್ರ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡಿ ಬಿದ್ದಿಲ್ಲ. ಅನ್ಯಾಯ ಮಾಡದೆ ಬಿದ್ದಿರೋ ನನ್ನನ್ನ ನೋಡ್ತಾ ಇರುವ ನನ್ನ ಶತ್ರುವೆ, ನಗಬೇಡ ಜಾಸ್ತಿ. ನಾನ್ ಬಿದ್ದಿ ಕೆಳಗಡೆನೆ ಬಿದ್ದಿರೋದಕ್ಕೆ ನಾನು ಅನ್ಯಾಯ ಮಾಡಿ ಕೆಳಗಡೆ ಬಿದ್ದಿಲ್ಲ. ನನ್ನ ನೋಡಿ ನಗಕ್ಕೆ ನಾನು ಅನ್ಯಾಯ ಮಾಡಿ ಕೆಳಗಡೆ ಬಿದ್ದಿಲ್ಲ. ನನ್ನ ನೋಡಿ ನಗಕ್ಕೆ ನಾನು ಮೋಸ ಮಾಡಿ ಕೆಳಗಡೆ ಬಿದ್ದಿಲ್ಲ. ನನ್ನ ನೋಡಿ ನಗಕ್ಕೆ ನಾನು ಸುಳ್ಳು ಹೇಳಿ ಕೆಳಗಡೆ ಬಿದ್ದಿಲ್ಲ. ಬೇರೆಯವ್ರಿಗೆ ಹಿಂಸೆ ಕೊಟ್ಟು ಕೆಳಗಡೆ ಬಿದ್ದಿಲ್ಲ. ಬೇರೆಯವ್ರನ್ನ ನೋವು ಪಡಿಸಿ ನಾನು ಕೆಳಗಡೆ ಬಿದ್ದಿಲ್ಲ. ನಾನು ಒಳ್ಳೇದ್ ಮಾಡಿ ಕೆಳಗಡೆ ಬಿದ್ದಿದ್ದೀನಿ. ನೀನ್ ನಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಳ್ಳೇದ್ ಮಾಡಿ ಕೆಳಗಡೆ ಬಿದ್ದಿರೋ ನನ್ನನ್ನ ದೇವರು ಮತ್ತೆ ನನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಯಾಕೆ ನಾವೆಲ್ಲ ಯಾರಾಗಿದ್ದೀವಿ? ಕ್ರಿಸ್ತನ ರಾಯಭಾರಿಗಳಾಗ. ಕ್ರಿಸ್ತನ ರಾಯಭಾರಿ ಕೆಳಗಡೆ ಬಿದ್ರು ಅವ್ನ ಕೈ ಕರೆಕ್ಟ್ ಆಗಿದ್ಯಾ, ದೇವ್ರ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಇವತ್ತು ನೀವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ, ಕ್ರಿಸ್ತನ ರಾಯಭಾರಿ ಆಗಿ ಕೆಳಗಡೆ ಬಿದ್ದಿದ್ದೀನಿ. ಆದ್ರೆ ಕೆಳಗಡೆ ಬಿದ್ದಿದ್ದೀರಾ ನಿಜ, ಸಮಸ್ಯೆನೇ ಇಲ್ಲ. ನೀವು ಕೆಳಗಡೆ ಬಿದ್ದಿರೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಕೆಳಗಡೆ ಬಿದ್ದ ಮೇಲೆ ನಿಮ್ ಕೈ ಶುದ್ಧವಾಗಿದೆಯಾ ಅದನ್ನ ಮಾತ್ರನೇ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಬೀಳೋದ್ ಪ್ರಾಬ್ಲಮ್ ಇಲ್ಲ ದೇವ್ರಿಗೆ. ಆದ್ರೆ ಒಳ್ಳೇದ್ ಮಾಡಿ ಕೆಳಗಡೆ ಬಿದ್ದಿದ್ರೆ ನಿಮ್ಮನ್ನ ಮೇಲೆ ಕೆತ್ತೋದು ದೇವ್ರಿಗೆ ಈಸಿ ಆಗತ್ತೆ. ಆದ್ರೆ ಕೆಟ್ಟದ್ ಮಾಡಿ ಕೆಳಗಡೆ ಬಿದ್ದಿದ್ರೆ ನಿಮ್ಮನ್ನ ಕೆಳಗಡೆನೆ ಒಳ್ಳೆಯವರಾಗಿ ಮಾಡಿ ಆಮೇಲೆ ಮೇಲೆ ಕೆತ್ತಾರೆ. ಇವತ್ತು ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ? ನೀವು ಯಾವ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀರಾ? ಅದು ಒಳ್ಳೇದ್ ಮಾಡಿ ಸಿಗಾಕೊಂಡಿದ್ದೀರಾ ಇಲ್ಲ ಕೆಟ್ಟದ್ ಮಾಡಿ ಸಿಗಾಕೊಂಡಿದ್ದೀರಾ? ಒಂದ್ ವೇಳೆ ಒಳ್ಳೇದ್ ಮಾಡಿ ಸಿಗಾಕೊಂಡಿದ್ರೆ ಇವತ್ತು ದೇವ್ರು ನಿಮಗೆ ಅನುಕೂಲವಾಗಿ ನಿಂತ್ಕೊಂತಾರೆ, ದೇವ್ರು ನಿಮ್ ಕೈ ಹಿಡ್ಕಂತಾರೆ, ದೇವ್ರು ನಿಮ್ಮನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಒಂದ್ ವೇಳೆ ಕೆಟ್ಟದ್ ಮಾಡಿ ಕೆಳಗಡೆ ಬಿದ್ದಿದ್ರೆ ಇವತ್ತು ಒಳ್ಳೆಯವರಾಗಕ್ಕೆ ಒಪ್ಪಿಸ್ಕೊಡಿ. ಒಳ್ಳೆಯವರಾಗ ಹೋಗಕ್ಕೆ ಒಪ್ಪಿಸ್ಕೊಟ್ರೆ ದೇವ್ರು ಮತ್ತೆ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ವಾಪಸ್ ತಗೊಂಬಂದು ಮತ್ತೆ ಕೈ ಹಿಡ್ಕೊಂಡು ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಟ್ರ್ಯಾಕ್ ತಪ್ಪಿದ್ರೆ ಮತ್ತೆ ವಾಪಸ್ ಕೈ ಹಿಡ್ಕೊಂಡು ವಾಪಸ್ ಬಂದು ಟ್ರ್ಯಾಕ್ ಆಗಿ ನಿಲ್ಲಿಸ್ತಾರೆ. ಒಂದ್ ವೇಳೆ ನೀವು ಒಳ್ಳೆಯವರಾಗಿದ್ದು ಕೆಳಗಡೆ ಬಿದ್ದರೆ ನಿಮ್ ತಗೊಂಡಾಗ ಸಿಂಹಾಸನದ ಮೇಲೆ ದೇವರು ಕೂಡಿಸ್ತಾರೆ. ಹಲ್ಲೆಲೂಯಾ. ದೇವರಿಂದ ಅಸಾಧ್ಯವಾದ ಕಾರ್ಯವು ಯಾವುದೂ ಇಲ್ಲ. ನಾವೆಲ್ಲ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ನಾವೆಲ್ಲ ಏಡಿಗಳಲ್ಲ. ಇವತ್ತಿಂದ ಧೈರ್ಯ ಬದುಕಣ. ನನ್ನ ಕೆಳಗಡೆ ಬಿದ್ರು ದೇವ್ರು ನನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ನನ್ನ ಶತ್ರುಗಳು ನನ್ನ ನೋಡಿ ನಗ್ತಾ ಇದ್ರೆ
ಭಯ ಪಡಬೇಡ. ನಮ್ಮ ಪ್ರಾಬ್ಲಮ್ ಏನು? ನಮ್ಮ ಶತ್ರುಗಳು ನಮ್ಮ ನೋಡಿ ನಕ್ದಾಗಲ್ಲ ನಮ್ಮ ನಿದ್ದೆ ಹಾಳು ಮಾಡ್ಕೊಂತೀವಿ. ನಮ್ಮ ಶತ್ರುಗಳು ನಮ್ಮ ನೋಡಿ ನಕ್ದಾಗಲ್ಲ ಬಿಟ್ಕೊಟ್ಬಿಡ್ತೀವಿ. ನಮ್ಮನ್ನ ನೋಡಿ ನಕ್ಕದಾಗಲ್ಲ ನಾವೇನ್ ಮಾಡ್ತೀವಿ? ನಮ್ಮ ಸಮಾಧಾನ ಬಿಟ್ಕೊಡ್ತೀವಿ. ನಮ್ಮನ್ನ ನೋಡಿ ನಕ್ಕದಾಗಲ್ಲ ನಮ್ಮ ನೆಮ್ಮದಿನ ಬಿಟ್ಕೊಟ್ಬಿಡ್ತೀವಿ. ನಮ್ಮನ್ನ ನೋಡಿ ನಕ್ಕದಾಗಲ್ಲ ತಿನ್ನೋ ಊಟನ ಬಿಟ್ಕೊಟ್ಬಿಡ್ತೀವಿ, ನಿದ್ದೆನ ಬಿಟ್ಕೊಟ್ಬಿಡ್ತೀವಿ, ನಗು ಮುಖನ ಬಿಟ್ಕೊಟ್ಬಿಡ್ತೀವಿ, ಸಂತೋಷನ ಬಿಟ್ಕೊಟ್ಬಿಡ್ತೀವಿ. ಎಲ್ಲ ಒಳ್ಳೇದನ್ನ ನಾವೇನ್ ಮಾಡ್ತೀವಿ? ಬಿಟ್ಕೊಟ್ಬಿಡ್ತೀವಿ. ಯಾವಾಗ ಹೇಳಿ? ನಮ್ಮ ಶತ್ರುಗಳು ನಮ್ಮ ನೋಡಿ ನಕ್ಕದಾಗ ನಮ್ಮ ನೋಡ ಅವಮಾನ ಆಗೋಯ್ತು, ನಾನು ಅವಮಾನ ಪಡ್ತಾ ಇದ್ದೀನಿ, ನಾನು ಬರೋದು ಇರೋದು ಒಂದೇ, ಸಾಯೋದು ಒಂದೇ ಅಂತ ಹೇಳಿ ಏನ್ ಮಾಡ್ತೀವಿ ನಾವು? ನಮ್ಮನ್ನೇ ನಾವು ಬಿಟ್ಕೊಟ್ಬಿಡ್ತೀವಿ. ಇದರೆಲ್ಲರ ಮಧ್ಯದಲ್ಲಿ ನಮ್ಮ ಕೈ ಶುದ್ಧವಾಗಿದೆಯಾ? ನಿಮ್ ಶತ್ರುಗಳನ್ನ ನೋಡ್ಕೊಂಡು ಹೇಳ್ರಿ, ನನ್ನ ನೋಡಿ ನಕ್ಬೇಡ, ನಾನು ಈ ಪರಿಸ್ಥಿತಿಯಲ್ಲಿ ಇರೋದು ಕೆಟ್ಟದ್ ಮಾಡಿ ಅಲ್ಲ, ನಾನು ಒಳ್ಳೇದ್ ಮಾಡಿ ಪರಿಸ್ಥಿತಿಯಲ್ಲಿ ಇದ್ದೀನಿ. ದೇವರು ನನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಒಳ್ಳೇದ್ ಮಾಡಿ ಕೆಳಗಡೆ ಬಿದ್ದಿರೋ ನಿಮ್ಮನ್ನ ದೇವರು ಮೇಲೆ ಕೆತ್ತಾರೆ. ಪಕ್ಕದಲ್ಲಿ ಕೈಗೊಂಡು ಹೇಳಿ, ಒಳ್ಳೇದ್ ಮಾಡಿ ಕೆಳಗಡೆ ಬಿದ್ದಿರೋ ನಿಮ್ಮನ್ನ ದೇವರು ನಿಮ್ಮನ್ನ ಮೇಲೆ ಕೆತ್ತಾರೆ. ದೇವರು ಮೇಲೆ ಕೆತ್ತಾರೆ. ನಿಮ್ಮ ಜೀವನನೇ ಕತ್ಲೆಯಾಗಿ ಇದ್ರುನು, ಎಲ್ಲ ಬಾಯ್ಬಿಟ್ಟು ಹೇಳಿ, ನಿಮ್ಮ ಜೀವನನೇ ಕತ್ಲೆಯಾಗಿ ಕಾಣಿಸಿದ್ರು ದೇವರೇ ಬೆಳಕಾಗಿ ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಾರೆ. ಹಲ್ಲೆಲೂಯಾ. ದೇವರೇ ನಿಮಗೆ ಬೆಳಕಾಗಿ ಇಳಿದು ಬರ್ತಾರೆ. ಹಲ್ಲೆಲೂಯಾ. ಕೆಳಗಡೆ ಬಿದ್ದಿದ್ದೀನಿ ಅಂದ್ರೆ ದೇವ್ರು ಬಂದ್ ಕೈಯಿಂದ ಮೇಲೆ ಕೆತ್ತಾರೆ. ಆದ್ರೆ ನನ್ನ ಜೀವನನೇ ಕತ್ಲೆ ಅಂತ ಹೇಳಿದ್ರೆ ದೇವರೇ ಬೆಳಕಾಗಿ ಇಳಿದು ಬರ್ತಾರೆ. ಇವತ್ತು ದೇವರ ರಾಜ್ಯ ಏಡಿಗಳಿಗಲ್ಲ, ಧೈರ್ಯವಾಗಿರೋದು ಮಾತ್ರನೇ. ಹಲ್ಲೆಲೂಯಾ. ಧೈರ್ಯವಾಗಿರೋಲ್ಲ, ಎದ್ದು ನಿಂತ್ಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಧೈರ್ಯವಾಗಿರೋರು ಮಾತ್ರ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನೀನಿರುವೆ ನನಗೆ, ನೀನಿರುವೆ ನನಗೆ